ನಮಸ್ಕಾರ. 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 ಕರ್ನಾಟಕದಲ್ಲಿ ಒಂದು ಕಡೆ ಸಾಮಾನ್ಯ ಜನ, ನಾನಾ ವರ್ಗಗಳು, ನಾನಾ ಸಮುದಾಯಗಳು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಪ್ರೊಟೆಸ್ಟ್. ಕರ್ನಾಟಕ ತುಂಬ ನಾನಾ ಸಮುದಾಯಗಳು ತಮ್ಮದೇ ಆದಂಥ ವಿರೋಧವನ್ನು ಪ್ರೊಟೆಸ್ಟ್ಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕಟ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಒಂದು ಕಡೆ ಧರ್ಮಸ್ಥಳದಲ್ಲಿ ಕೊಂದವರು ಯಾರು, ಬ್ಯೂಟಿಫುಲ್ ಪ್ರೊಟೆಸ್ಟ್. ಓಕೆ, ಪ್ರೊಟೆಸ್ಟಲ್ಲೂ ಒಂದು ಬ್ಯೂಟಿಫುಲ್ ಇದೆ ಅನ್ನೋದಕ್ಕೆ ಈ ಪಂಚಿಂಗ್ ಲೈನ್ ಇದೆಯಲ್ಲ, ಇದೇ ಒಂದು ರೀತಿಯ ಪಂಚ್. ಕೊಂದವರು ಯಾರು? ನಮ್ಮ ಸಮಾಜ ಸರ್ಕಾರವನ್ನು ಕೊಂದವರು ಯಾರು ಅಂತ ಕೇಳ್ತಾ ಇದೆ. ನೆನೆಯಿಂದ ಕನಿಷ್ಠ ಏನಿಲ್ಲ ಅಂತಂದರೂ ಒಂದು 10,000 ಮೆಸೆಂಜರಲ್ಲಿ ಬಂದಿದೆ. ಸರ್, ಕೊಂದವರು ಯಾರು ಪ್ರೊಟೆಸ್ಟ್ ನಡೀತಾ ಇದೆ, ಇದ್ರ ಬಗ್ಗೆ ತಾವು ಮಾತಾಡಲಿಲ್ಲ ಅಂತ. ಕ್ಷಮೆ ಇರಲಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬಟ್ ಐ ವಾಸ್ ಜಸ್ಟ್ ವೇಟಿಂಗ್, ಏನಾದರೂ ಸೆಷನ್ಸಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಆಗಲಿಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ನನಗಿರೋ ಮಾಹಿತಿ ಪ್ರಕಾರ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಪ್ರೊಟೆಸ್ಟ್ ನಡೆದಿದೆ. ನಮ್ಮ ಹೆಣ್ಮಕ್ಳು ಬೀದಿಗಿಳಿದು ಇಲ್ಲೂ ಸಾಮೂಹಿಕವಾಗಿ ಸಾಕಷ್ಟು ಅತ್ಯಾಚಾರಗಳಾಗಿದೆ. ಗುಡ್ ಮಾರ್ನಿಂಗ್. ಸಾಕಷ್ಟು ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಊತ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಸುಳ್ಳು FIR ಮಾಡಿದ್ದಾರೆ, ಅವ್ರನ್ನ ಜೈಲ್ಗೆ ಹಾಕಿದ್ದಾರೆ. ಇನ್ನು ಕೆಲವ್ರನ್ನ ಬೇರೆ ಬೇರೆ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ. SIT ಅವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಮೌನವಾಗಿದೆ. ಕೊಂದವರು ಯಾರು ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥ ಸರ್ಕಾರ ತನ್ನದೇ ಆದಂಥ ಒಂದು ಸಮಾಲೋಚನೆಯಲ್ಲಿ ಜೀವನ ಮಾಡ್ತಾ ಇದೆ. ವಿರೋಧ ಪಕ್ಷ ಕೊಂದವರು ಯಾರು ಅನ್ನೋದಕ್ಕೆ ಪ್ರಶ್ನೆ ಕೇಳಬೇಕಾದಂಥ ವಿರೋಧ ಪಕ್ಷ ಸಾರಾಯಿ ಬಂದ್ ಮಾಡಿ, ಇವ್ರು ಇರ್ಬೇಕಾದ್ರೂ ಬಂದ್ ಮಾಡ್ಬೋದಾಗಿತ್ತು. BJP ಇರ್ಬೇಕಾದ್ರೂ ಕೂಡ ಸಾರಾಯಿನ ಬಂದ್ ಮಾಡ್ಬೋದಾಗಿತ್ತು, ಎಣ್ಣೆನ ಬಂದ್ ಮಾಡ್ಬೋದಾಗಿತ್ತು, ಮದ್ಯಪಾನವನ್ನು ಬಂದ್ ಮಾಡ್ಬೋದಾಗಿತ್ತು. ಮಾಡಲಿಲ್ಲ, ಯಾಕಂದ್ರೆ ಯೋಗ್ಯತೆ ಇಲ್ಲ. ಧರ್ಮಸ್ಥಳದಲ್ಲಿ ಕೊಂದವರು ಯಾರು? ನಮ್ಮ ಹೆಣ್ಮಕ್ಳು ಬೀದಿಗಿಳ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಈ ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದಂಥ, ಅಂದರೆ ನೊಂದವರು ಯಾರು, ಅಥವಾ ನೊಂದವರು ಯಾರು ಅಂತಂದ್ರೆ ಬೀದಿಲಿರೋರು. ನೆನ್ನೆ ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡಿದವರು ನೊಂದವರು. ಕೊಂದವರು ಯಾರು ಅಂತ ನೊಂದವರು ಕೇಳ್ತಾ ಇದ್ದಾರೆ. ಓಕೆ, ಈ ಪ್ರಶ್ನೆಯನ್ನ ವಿರೋಧ ಪಕ್ಷ ಸೆಷನ್ನಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ನಾನು ಕರ್ನಾಟಕದ 7 ಕೋಟಿ ಕನ್ನಡಿಗರಲ್ಲಿ ಏನು ಹೇಳೋದೇನೋ ಅಂತಂದ್ರೆ, ನೀವು ಓಟ್ ಹಾಕೋಂಥವ್ರು, ನಿಮ್ಮ ರಾಮರಾಜ್ಯವನ್ನ ತೋರಿಸಿ ಓಟ್ ತಗೊಳ್ಳೋಂಥ BJPಯವರು ಕೊಂದವರು ಯಾರು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಸೆಷನ್ ನಡೀತಾ ಇದೆ. ಸೆಷನ್ ಯಾರಿಗೋಸ್ಕರ ನಡೆಸ್ತಾ ಇರೋದು? ಫಾರ್ ಹೂಮ್ ದ ಸೆಷನ್ ಈಸ್ ಗೋಯಿಂಗ್ ಆನ್. ವಿ ದ ಪೀಪಲ್ ಆಫ್ ಇಂಡಿಯಾ solemnly constitute and vote this people as our representatives, so that they can resolve and work for the society as well as the citizens who vote for them. But are they working for you? ಇವತ್ತಿನ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಜನಗಳಿಗೆ 7 ಕೋಟಿ ಕನ್ನಡಿಗರಿಗೆ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸಿದ್ರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ನೊಂದವರ ಕೂಗು. ಕೊಂದವರು ಯಾರು? ನೊಂದವರು ಕೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೊಂದವರು ಕೇಳ್ತಾ ಇದ್ದಾರೆ, ಕೊಂದವರು ಯಾರು ಅಂತ. ದಮ್ಮು ತಾಕತ್ತು ಇರುವಂತ ಸರ್ಕಾರ ಖಂಡಿತವಾಗಿ ಉತ್ತರ ಕೊಡಬೇಕಾಗತ್ತೆ. ಇಟ್ ಈಸ್ ಅ ಡ್ಯೂಟಿ ಬೌಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಬೋನಫೈಡ್ ಗವರ್ಮೆಂಟ್ ಟು ಆನ್ಸರ್. ಕೊಂದವರು ಯಾರು? ಧರ್ಮಸ್ಥಳದ ವಿಚಾರದಲ್ಲಿ ಕೊಂದವರು ಯಾರು ಅಂತಂದ್ರೆ, ಕಂಪ್ಲೇಂಟ್ ಕೊಟ್ಟವ್ರನ್ನ ಫಿಕ್ಸ್ ಮಾಡೋರೆ ನಾವು ಅನ್ನೋ ಮಟ್ಟಕ್ಕೆ ಸರ್ಕಾರ ನಿಂತ್ಕೊಂಡಿದ್ರೆ, 3 ಪಕ್ಷಗಳು, ನೀವು ಓಟ್ ಹಾಕದಂತ 3 ಪಕ್ಷಗಳು ಕೊಂದವರು ಯಾರು ಅಂತ ನೊಂದವ್ರು ಕೇಳ್ತಾರೆ. ಇಲ್ಲ, ಕೊಂದವರು ಯಾರು ಅದು ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕೊಂದಿರೋರು ನಮಗೆ ಗೊತ್ತಿದೆ. ಅವರನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಸರ್ಕಾರ ಇದೆ. ಅವ್ರನ್ನ ಉಳಿಸಕ್ಕೋಸ್ಕರ 3 ಪಕ್ಷಗಳು, JDS, ಕಾಂಗ್ರೆಸ್, BJP, ಸೋಕಾಲ್ಡ್ ರಾಮರಾಜ್ಯ ಮಾಡ್ತೀವಿ ಅಂತೇಳಿ ಪದೇ ಭಾಷಣವನ್ನ ಮಾಡಿ ನಿಮ್ಮ ತಲೆಗೆ ಉಳು ಬಿಡುವಂತ BJP ಆಗಿರ್ಬೋದು, ಅಥವಾ ಮೈನಾರಿಟೀಸು, ಮತ್ತೆ ಐ ಥಿಂಕ್ ಡಿಪ್ರೆಸ್ಡ್ ಕ್ಲಾಸ್ಗಳ ಪರವಾಗಿ ನಿಂತ್ಕೊಳ್ಳುವಂತ ಕಾಂಗ್ರೆಸ್ ಆಗಿರ್ಬೋದು, ಮತ್ತೆ ರೈತರ ಪರ ಇರುವಂತ ಕುಮಾರಸ್ವಾಮಿ ಅವರ ನೆನ್ನೆ ಬರ್ಡೇ ಆಗಿದೆ. ಐ ನೆವರ್ ಸಾ ಹಿಮ್. ಇವತ್ತು ಧರ್ಮಸ್ಥಳದಲ್ಲಿ ನೊಂದವರು
ಕೊಂದವರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಮೌನಕ್ಕೆ ಜಾರಿದ್ರೆ ವಿರೋಧ ಪಕ್ಷಗಳು ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ. ನೋಡಿದ್ರಲ್ಲ, ಮೊನ್ನೆ ಸೆಷನ್ ನಡಿಬೇಕಾದ್ರೆ ಅವನು ಯಡಿಯೂರಪ್ಪನ ಮಗ ಪೋಸ್ಕೋ ಆರೋಪಿ ಯಡಿಯೂರಪ್ಪನ ಮಗ ಅವನು ವಿಜಿ ಆ ರೈತರು ವೇಷ ಹಾಕೊಂಡು ಬೀದಿಲಿ ನಿಂತ್ಕೊಂಡಿದ್ದಾನೆ. ಲೆಕ್ಕ ಹಾಕೊಳ್ಳಿ, ಇವ್ರುಗಳಿಗೆ ಡ್ರಾಮಾ ಬಾಜಿ ಬೇಕಾಗಿದೆ. ಜನರ ಪರವಾಗಿ ಕೆಲಸ ಮಾಡೋ ಯೋಗ್ಯತೆ ಇರೋರನ್ನ ನೀವು ಯಾರು ವೋಟ್ ಮಾಡಿಲ್ಲ ಅನ್ನೋದನ್ನ ಪದೇ ಪದೇ ನಿಮಗೆ ನೆನಪಿಗೆ ತರಬೇಕಾದಂತ ಅವಶ್ಯಕತೆ ಇದೆ ಅಂತ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ದ ಮ್ಯಾಟರ್ ಇಸ್ ಸೋ ಸಿಂಪಲ್ ದಟ್ ಯು ವೋಟೆಡ್ ಫಾರ್ ಕ್ರಿಮಿನಲ್ಸ್. ನಿಮ್ಗೆ ಕೆಲಸ ಮಾಡೋರ್ ಪರವಾಗಿ ನೀವು ಯಾರು ಕೂಡ ವೋಟ್ ಹಾಕಿಲ್ಲ. 7 ಕೋಟಿ ಜನ ಆಮೇಲೆ ನಿಂತ್ಕೊಂಡು ಇಲ್ಲ ಬಿಡಿ. ನಮ್ಮಂತವ್ರು ಚುನಾವಣೆಗೆ ನಿಂತ್ಕೊಂಡ್ರೆ ನಿಮ್ಮಂತವ್ರು ವೋಟ್ ಹಾಕ್ತೀರಾ, ಬಟ್ ನಮ್ಮಂತವ್ರಿಗೆ ಯಾವುದೇ ಪಕ್ಷಗಳು ಟಿಕೆಟ್ ಕೊಡಲ್ಲ. ಈಗ ಟಿಕೆಟ್ ವಿಚಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬೇಕು. ಆದ್ರೆ ಸಾಮಾನ್ಯ ಮನುಷ್ಯ ದುಡ್ಡಿಲ್ದೋನು ಒಂದು ಕಾರ್ಪೊರೇಟರ್ ಕೂಡ ಆಗಕ್ಕಾಗಲ್ಲ. ಅವ್ರಿಗೆ ನಾವು ಟಿಕೆಟ್ ಕೊಡೋದು ಇಲ್ಲ ಅನ್ನೋದನ್ನ ಪದೇ ಪದೇ 2023ರಲ್ಲಿ 2.5 ಲಕ್ಷ ಡೆಪಾಸಿಟ್ ಇಸ್ಕೊಂಡು MLA ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಸೇಲ್ ಮಾಡಕ್ಕೆ ನಿಂತ್ಕೊಂಡಂತ ಇದೇ ಡಿ.ಕೆ. ಶಿವಕುಮಾರ ಈಗ 369 ಕಾರ್ಪೊರೇಟರ್ ಸೀಟ್ಗಳನ್ನ ಸೇಲ್ಗಿಟ್ಟಿದ್ದಾನೆ. ಆಮೇಲೆ ಆಕಾಂಕ್ಷಿಗಳು 50,000 ಕೊಡಬೇಕಂತೆ. ಯಾರ ಮನೆ ಹಾಳು ಮಾಡಕ್ಕೆ ಈ ಕಾಂಗ್ರೆಸ್ ಈ ಡಿ.ಕೆ. ಶಿವಕುಮಾರ ಸೀಟುಗಳನ್ನ ವ್ಯಾಪಾರೀಕರಣಕ್ಕೆ ಇಳಿದರೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಲ್ಲಾವುದು ವ್ಯಾಪಾರನ? ಎವ್ರಿಥಿಂಗ್ ಕಾಂಗ್ರೆಸ್ ಅಲ್ಲಿ ಈ ಡಿ.ಕೆ. ಶಿವಕುಮಾರನ ಕೆಪಿಸಿಸಿ ಆಡಳಿತದಲ್ಲಿ ಎಲ್ಲವುದು ಒಂದು ಬುಕ್ ಅನ್ನು ಸಹ ನಾಟ್ ಫಾರ್ ಸೇಲ್ ಬುಕ್ ಅನ್ನು ಸಹ 100 ರೂಪಾಯಿಗೆ ಮಾರುವಂತ ಕೆಪಿಸಿಸಿ ಅಧ್ಯಕ್ಷ ಈಗ 369 ಕಾರ್ಪೊರೇಟರ್ ಸೀಟುಗಳನ್ನ ಶ್ರೀಮಂತರಿಗೆ ಸೇಲ್ ಮಾಡಕ್ಕೆ ಸೇಲ್ಗಿಟ್ಟಿದ್ದಾನೆ. ಆಫರ್ ಏನ್ ಗೊತ್ತಾ? ನೀವೇನಾದ್ರೂ ಕಾಂಗ್ರೆಸ್ ಟಿಕೆಟ್ ಬೇಕು ಅನ್ನೋದಾದ್ರೆ ಆಕಾಂಕ್ಷಿ ಆಗಿದ್ರೆ 50,000 ಅವರ ಉಂಡಿಗೆ ಹಾಕಿ ಅವರ ಹತ್ರ ಭಿಕ್ಷೆ ಬೇಡಕ್ಕೆ ಲೈನಲ್ಲಿ ನಿಂತ್ಕೊಬೇಕು. ನಿಮಗೆ ಅಂತ ಗತಿ ಬರಬಾರದು. ಯಾಕೆ ಅಂತಂದ್ರೆ ನಾವಿರೋದು ಪ್ರಜಾಪ್ರಭುತ್ವದಲ್ಲಿ. ಯಾವ ಬಡವನ ಓಟನ್ನ ತಗೊಂಡು ಸರ್ಕಾರ ಮಾಡ್ತೀವಿ ಅಂತ ಹೇಳುವಂತ ಈ ಕಾಂಗ್ರೆಸ್ ಅವರು ಆಮೇಲೆ 2023ರಲ್ಲಿ ಬಡವರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ನಾವು ವೋಟ್ ಹಾಕಿದ್ರೆ MLA ಟಿಕೆಟ್ಗಳನ್ನ ಲಕ್ಷ ಡೆಪಾಸಿಟ್ಗೆ ಸೇಲ್ ಮಾಡಿ ಈಗ ಕಾರ್ಪೊರೇಟರ್ ಟಿಕೆಟ್ಗಳನ್ನ ಇದೇ ಕಾಂಗ್ರೆಸ್ ಪಕ್ಷ ಇದೇ ಡಿ.ಕೆ. ಶಿವಕುಮಾರ 50,000 ರೂಪಾಯಿಗೆ ಸೇಲ್ಗಿಟ್ಟಿದ್ದಾರೆ. 50,000 ರೂಪಾಯಿ ಯಾರು ಕೊಡ್ತೀರೋ ನೀವು ಆಕಾಂಕ್ಷಿ ಅಂದ್ರೆ ನಿಮಗ್ ಕೊಡ್ಬೋದು ಬಿಡ್ಬೋದು, ಬೇರೆ ವಿಚಾರ. ಯಾವ ಮಟ್ಟಕ್ಕೆ ನೋಡ್ರಿ, ಯಾವ ಬಡವನ ಓಟನ್ನ ಕಾಂಗ್ರೆಸ್ ಕೇಳುತ್ತೆ, ಬಿಜೆಪಿ ಕೇಳುತ್ತೆ, JDS ಕೇಳುತ್ತೆ. ಕಾಂಗ್ರೆಸ್ ಆ ಕಾರ್ಪೊರೇಟರ್ ಟಿಕೆಟ್ ಅನ್ನ 50,000 ರೂಪಾಯಿಗೆ ಡಿ.ಕೆ. ಶಿವಕುಮಾರ ಸೇಲ್ಗಿಟ್ಟಿದ್ದಾನೆ. ನೋಡ್ರಿ, ಅವ್ರಿಗೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಬೇಕು. ಬಡವ ಕನಿಷ್ಠ ಕಾರ್ಪೊರೇಟರ್ ಕೂಡ ಆಗ್ಬಾರ್ದು. ಸಾಮಾನ್ಯ ಮನುಷ್ಯ ಕನಿಷ್ಠ ಕಾರ್ಪೊರೇಟರ್ ಆಗ್ಬೋದು. ನಿಜವಾಗ್ಲೂ ಆ ಡಿ.ಕೆ. ಶಿವಕುಮಾರ್ಗೆ ಯೋಗ್ಯತೆ ಅನ್ನೋದು ಇದ್ದಿದ್ರೆ ಸಾಮಾನ್ಯ ಜನರ ಬಗ್ಗೆ ಹೇಳ್ತಾನಲ್ಲ, ಒಬ್ಬ ಸಾಮಾನ್ಯ ಮನುಷ್ಯರಿಗೆ ನಮ್ಮ ಪಾರ್ಟಿನಲ್ಲಿ ಏನ್ ಕೊಟ್ಟಿದ್ಯಾ? 50,000 ರೂಪಾಯಿ ಇದ್ರೆ ನೀನು ಆಕಾಂಕ್ಷಿ. ಅದು ಆಕಾಂಕ್ಷಿ, ಟಿಕೆಟ್ ಅಲ್ಲ, ಆಕಾಂಕ್ಷಿ. ಮತ್ತೆ ಟಿಕೆಟ್ ಬೇಕಾದ್ರೆ ವಗೇರ ಅಲ್ಲಿ ಹೋಗಿ ಸದಾಶಿವನಗರದಲ್ಲಿ ನೋಡಿದ್ರೇನೆ ಅದು ಯಾವ ರೀತಿ ನೋಡ್ಬೇಕು ಅಂತ ಟಿಕೆಟ್ ಬೇಕಾದವ್ರಿಗೆ ಗೊತ್ತಾಗತ್ತೆ. ಈ ಕಾಂಗ್ರೆಸ್ ಅನ್ನೋದು ಒಂದು ಕಮರ್ಷಿಯಲ್ ಪಕ್ಷವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಬಿಜೆಪಿಯವರು ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ 1,000 ಕೋಟಿ ತಗೊಂಡ್ರೆ 78 ವರ್ಷದಲ್ಲಿ ಜನರ ಹತ್ರ ದೇಣಿಗೆ ತಗೊಂಡು ಬಂದಂತ ಕಾಂಗ್ರೆಸ್ ಈಗ ಓಪನ್ ಆಗಿ ಕಾರ್ಪೊರೇಟರ್ ಸೀಟ್ಗಳನ್ನ ಸೇಲ್ಗಿಟ್ಟಿದೆ. ಯಾರಿಗ್ ಬೇಕಾದ್ರು ಸೇಲ್ 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 ಸೇಲ್. ನೀವು ಕಾರ್ಪೊರೇಟರ್ ಆಗ್ಬೇಕಾ, ಕಾಂಗ್ರೆಸ್ ಇಂದ ಟಿಕೆಟ್ ಬೇಕಾ? ಸೇಲ್ ಸೇಲ್ ಸೇಲ್. 50,000 ರೂಪಾಯಿ ಡೆಪಾಸಿಟ್ ಅನ್ನ ಕಟ್ಟಿ ಸೇಲ್ ಅಲ್ಲಿ ವೇಟ್ ಮಾಡಿ ಯಾರು ಹೈಯೆಸ್ಟ್ ಬಿಡ್ ಅನ್ನ ಕರೀತಾರೋ ಅವರಿಗೆ ಕಾರ್ಪೊರೇಟರ್ ಟಿಕೆಟ್ ಅನ್ನ ಕೊಡಲಾಗುವುದು ಅಂತ ಇಂಡೈರೆಕ್ಟ್ ಆಗಿ ಈ ಡಿ.ಕೆ. ಶಿವಕುಮಾರ್ ತನ್ನ 369 ಕಾರ್ಪೊರೇಟರ್ ಸೀಟ್ಗಳನ್ನ ಸೇಲ್ಗೆ ಇಟ್ಟಿರೋ ಅಂತ ಇದೇ ಡಿ.ಕೆ. ಶಿವಕುಮಾರ್. ಈ ರೀತಿ ವ್ಯಾಪಾರೀಕರಣ ಮಾಡೋ ಈ ಪಕ್ಷಗಳು, ಈ ಡಿ.ಕೆ. ಶಿವಕುಮಾರ್ ಅಂತವರು ಖಂಡಿತ ಧರ್ಮಸ್ಥಳದ ವಿಚಾರದಲ್ಲಾಗಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿ ನೊಂದವರು ಬೀದಿನಲ್ಲಿ ನಿಂತ್ಕೊಂಡು ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಮೌನಕ್ಕೆ ಜಾರಿರೋ ಅಂತ ಈ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅಂತವ್ರನ್ನ, ಕಾಂಗ್ರೆಸ್ ಅಲ್ಲಿರೋರ್ನ, ಬಿಜೆಪಿ ಅವ್ರನ್ನ, JDS ಅವ್ರನ್ನ, 3 ಪಕ್ಷದವರನ್ನ ನೀವುಗಳು ಸೋಲಿಸಿದ ದಿವಸ ನೀವು ಗೆಲ್ತೀರಾ. ಪ್ರೊಟೆಸ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಒಂದು ಕಡೆ ಧರ್ಮಸ್ಥಳದಲ್ಲಿ ನೊಂದವರು ಕೊಂದವರು ಯಾರು ಅಂತ ಹೆಣ್ಮಕ್ಳು ಬೀದಿಗಿಳಿದು ರ್ಯಾಲಿ ಮಾಡ್ತಾ ಇದ್ರೆ ಮೌನವಾಗಿ ಕುಳಿತಿರೋ ಅಂತ ಸಿದ್ದರಾಮಯ್ಯ ಸರ್ಕಾರ, ಯಾವ ಅಹಿಂದ ಹೆಸರು ಹೇಳ್ಕೊಂಡು 2 ಬಾರಿ CM ಸಿದ್ದರಾಮಯ್ಯ
ಏನೋ CM ಆದ್ನೋ, ಮತ್ತೆ ಯಾವ ಅಹಿಂದ ಹೆಸರು ಹೇಳ್ಕೊಂಡು ಸರ್ಕಾರ ಮಾಡಿದ್ರೋ ಅದೇ ಅಹಿಂದ ಜನರು ಕೂಡ ಅಲ್ಲಿ ಸತ್ತಿದ್ದಾರೆ. ಎಲ್ಲಾ ಜಾತಿಯ ಜನ ಧರ್ಮಸ್ಥಳ ಸತ್ತಿದ್ರೆ ಯಾರು ಸತ್ತೇ ಇಲ್ಲ ಅನ್ನೋ ರೀತಿನಲ್ಲಿ ಸತ್ತ ಸರ್ಕಾರ, ಈ ಕಾಂಗ್ರೆಸ್ ಸತ್ತ ಸರ್ಕಾರ ನಡ್ಕಂತ ಇದೆ. ಒಂದು ಕಡೆ ಏನೋ ಕರ್ನಾಟಕದಾದ್ಯಂತ ಪ್ರೊಟೆಸ್ಟ್ ನೋಡಿ, ಕಾಂಗ್ರೆಸ್ ಏನೋ ರೋಸ್ಟ್ ಮಾಡಿದ್ರೆ ನಂಬರ್ಸೇ ಕಮ್ಮಿ ಆಗ್ಬಿಡ್ತಾರೆ. ನೋಡ್ತಾ ಇದ್ದವರೆಲ್ಲ ಮೋಸ್ಟ್ಲಿ ಕಾಂಗ್ರೆಸ್ ಅವರು ಅಂತಾರೆ ಟಪಕ್ ಅಂತ ಕೆಳಬಿದ್ದೋಯ್ತು ನಂಬರ್ಸು. ಏನೋ ನಾನು ಯಾವ ಪಕ್ಷದ ಪರನೂ ಅಲ್ಲ, ಯಾವ ವ್ಯಕ್ತಿಯ ಪರನೂ ಅಲ್ಲ, ನಾನು ಜನಪರ, ನಾನು ಜನರ ಪರ. ಒಂದು ಕಡೆ ಧರ್ಮಸ್ಥಳದಲ್ಲಿ ನೊಂದವರು ಕೊಂದವರು ಯಾರು ಅಂತ ಕೇಳ್ತಾ ಇದ್ರೆ, ಹುಬ್ಳಿ ಧಾರವಾಡದಲ್ಲಿ ಮಕ್ಕಳು ಯುವಕರು ನಮ್ಗೆ ಕೆಲಸ ಬೇಕಯ್ಯ, ನನಗೆ 2.5 ಲಕ್ಷ ಸರ್ಕಾರಿ ನೌಕರರುಗಳು ಖಾಲಿ ಇದೆ, ಭರ್ತಿ ಮಾಡಯ್ಯ ಅಂತ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೆಕ್ಕೆಜೋಳ ರೈತರು ನಮ್ಗೆ ಬೆಲೆ ಕೊಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಸಹ 1 ತಿಂಗಳ ಕಾಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಬಿಡದಿಯಲ್ಲಿ ರೈತರು DK ಶಿವಕುಮಾರ್ ನಮ್ಮ ಜಮೀನನ್ನ ಕಿತ್ಕೊಂಬೇಡ ಮಾರಯ್ಯ. ನೋಡ್ರಿ, ಕನ್ನಡ ಪರ ಸಂಘಟನೆಗಳು ಯೋಚನೆ ಮಾಡಬೇಕು. ನಮ್ಮ ಕನ್ನಡಿಗ ರೈತರ ಜಮೀನನ್ನ DK ಶಿವಕುಮಾರ್ ಬಿಡದಿನಲ್ಲಿ ಕಿತ್ಕೊಂಡು ಯಾರೋ ಬಾಂಬೆ ಅವ್ರಿಗೆ, ಹಿಂದಿ ಅವ್ರಿಗೆ, ವೆಸ್ಟ್ ಬೆಂಗಾಲ್ ಅವ್ರಿಗೆ, ಮುಂಬೈ ಅವ್ರಿಗೆ ಸೈಟ್ಗಳು ಮಾಡಿ ಮಾರಾಟ ಮಾಡಕ್ ಹೋಗ್ತಾ ಇದ್ದಾನೆ. ಒಂದು ಕಡೆ ಬಿಡದಿನಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಐ ಸ್ಟ್ಯಾಂಡ್. ನೀವು ರೈತರು ಯಾರೋ ನನಗೆ ಫೋನ್ ಮಾಡಿ ಏನೋ ಸಪೋರ್ಟ್ ಅಂತೂ ಕೇಳಿಲ್ಲ. ನನಗೆ ಗೊತ್ತಿದೆ ಕುಮಾರಸ್ವಾಮಿ ಹೇಳಿರ್ಬೇಕು, ಜಗದೀಶ್ ಅವ್ರನ್ನೆಲ್ಲ ಕರಿಬೇಡಿ, ಶೋನ ಟೇಕ್ ಆಫ್ ಮಾಡ್ಬಿಡ್ತಂತ. ನನ್ಗೇನು ಕರಿಬೇಡಿ, ಬಟ್ ಆದ್ರೂ ಸಹ ನೀವು ಕರೀದ ಹೋಗ್ಲಿ. ಬಿಡದಿಯ ರೈತರು ನನಗೆ ಒಂದು ಫೋನ್ ಮಾಡಬಹುದಾಗಿತ್ತು, ತಾವ್ಯಾರು ಮಾಡಿಲ್ಲ. ಎನಿಯೋ ಡಸಂಟ್ ಮ್ಯಾಟರ್, ನೀವು ಫೋನ್ ಮಾಡಿದಿರಲಿ, ಕೇಳ್ದಿರೋರ್ಲಿ, ಬಿಡದಿನಲ್ಲಿ ನಡೀತಾ ಇರುವಂತ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳುತ್ತಾ, ರೈತರು ಕರ್ನಾಟಕದಲ್ಲಿ 1 ಇಂಚ್ ಜಾಗವನ್ನ ಸರ್ಕಾರಕ್ಕೆ ಕೊಡಬೇಡಿ. KDB ಅವರು 1.5 ಲಕ್ಷ ಜಮೀನನ್ನ ನಿಮ್ಮ ಹತ್ರ ಕಿತ್ಕೊಂಡು ಕಳೆದ 55 ವರ್ಷದಲ್ಲಿ ಫ್ಯಾಕ್ಟರಿಗಳನ್ನ ಸೆಟಪ್ ಮಾಡಿದ್ದಾರೆ. ಎಷ್ಟು ಫ್ಯಾಕ್ಟರಿ ಸೆಟಪ್ ಮಾಡಿದ್ದಾರೆ ಅಂತ ನಾವು ನೋಡಬೇಕಾಗಿದೆ. ಇವತ್ತಿನ ಸಮಯದಲ್ಲಿ ರೈತರ ಜಮೀನನ್ನ ಕಿತ್ಕೊಂಡು ಬಿಡದಿನಲ್ಲಿ ಲೇಔಟ್ ಮಾಡಕ್ ಹೋಗ್ತಾ ಇರುವಂತ DK ಶಿವಕುಮಾರನಿಗೆ ತಕ್ಕ ಪಾಠವನ್ನ ಕಲಿಸಿ ಆನೇಕಲ್ ಹತ್ರ 2.5 ಸಾವಿರ ಎಕರೆ ಫ್ಯಾಕ್ಟರಿ ಮಾಡಬೇಕಂತೆ. ಅವರ ಅಜ್ಜಿ ಪಿಂಡ. ಇಲ್ಲಿ ಬೆಂಗಳೂರಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ರಸ್ತೆಗಳು ಗುಂಡಿ ಬಿದ್ದಿದೆ, 7,000 ಟನ್ ಕಸ ತಗೊಂಡೋಗಿ ಬಿಸಾಕ್ತೀರಾ. ಬೆಂಗಳೂರು ತುಂಬಾ ಬರೀ ಗಲೀಜು. ಇವತ್ತು ಪೊಲ್ಯೂಷನ್ ಜಾಸ್ತಿ ಆಗಿದೆ, ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗಿದ್ದಾರೆ ಬೆಂಗಳೂರಲ್ಲಿ. ಆಮೇಲೆ ಇಂಥ ದರಿದ್ರ ಪರಿಸ್ಥಿತಿ ಮಾಡಿಟ್ಟಿರೋ ಕೆರೆಗಳನ್ನ ನುಂಗಾಕಿದಾರ ಬೆಂಗಳೂರಲ್ಲಿ. 1250 ಕೆರೆಗಳನ್ನ ನುಂಗಾಕಿ ನಿಮ್ ಎದೆ ಮೇಲೆ ಇಟ್ಕೊಂಡು 1000 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಅಂತ ಹೇಳುತ್ತಾ, ಈಗ DK ಒಂದ್ ಕಡೆ ಅದಾಯ್ತಾ, ಇನ್ನೊಂದು ಕಡೆ ಪೆರಿಫರಲ್ ರಿಂಗ್ ರೋಡ್ಗೆ DK ಶಿವಕುಮಾರನ್ಗೆ BDA ಅಕ್ವಿಸಿಷನ್. ಒಂದು ಕಡೆ ಪೆರಿಫರಲ್ ರಿಂಗ್ ರೋಡ್ಗೆ ಜಾಗ ಬೇಕು. ಇನ್ನ ಕನಕಪುರದಲ್ಲಿ DK ಶಿವಕುಮಾರನ್ಗೆ ಏರ್ಪೋರ್ಟ್ ಬೇಕಂತೆ, ಮನೆ ಹತ್ರನೇ, ಅಲ್ಲೂ ಒಂದು 10,000 ಎಕರೆ ಕೊಟ್ಟು ಬಿಡಿ. ಈ ಸರ್ಕಾರದ ಎದೆ ಮೇಲೆ ಇಕ್ಬಿಟ್ಟು ಬರೀ ರೈತರನ್ನ ಕಿತ್ಕೊಂಡು, ಜನರ ತೆರಿಗೆ ಕಿತ್ಕೊಂಡು ಜೀವನ ಮಾಡೋ ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಬಿಜೆಪಿ, ಮೌನಕ್ಕೆ ಜಾರಿರೋ ಬಿಜೆಪಿ ಆಗಿರ್ಬೋದು, ಆಮೇಲೆ ಬ್ರದರ್ ಆಗಿರ್ಬೋದು. ನಮ್ಮ ಬ್ರದರ್ ಕುಮಾರ್ ಅನ್ನೋದು ನೆನ್ನೆ ಬರ್ಡೇ. ಹ್ಯಾಪಿ ಬರ್ಡೇ ಕುಮಾರಸ್ವಾಮಿ ಅವರೇ. ನಿಮ್ಮ ಬರ್ಡೇಗೆ ನಿಮ್ ಶಿಷ್ಯಂದ್ರು ಬೆಂಗಳೂರು ತುಂಬಾ ಬರೀ ಬ್ಯಾನರ್ಗಳು ಕಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಇದೆ ಅಲ್ಲ, ಬರ್ಡೇಗೆ ಏನ್ ಕುಮಾರಸ್ವಾಮಿ ಬ್ಯಾನರ್ ಹಾಕಿಬಿಟ್ಟೆ ನೀವು ಏನೋ ಆ ಅಪ್ಪನಿಗೆ ಹೇಳ್ಬೇಕಾ? ಹೈಕೋರ್ಟ್ ಆದೇಶ ಇದ್ರು ಕುಮಾರಸ್ವಾಮಿ ಶಿಷ್ಯಂದ್ರು ಬೆಂಗಳೂರು ತುಂಬಾ. ಕುಮಾರಸ್ವಾಮಿ ಅವರೇ, ನಿಮ್ಮ ಆರೋಗ್ಯ ಕೆಟ್ಟಿದೆ, ನಮಗೆ ಗೊತ್ತಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ಬಟ್ ಒಂದ್ ವಿಚಾರ ಹೇಳ್ತೀನಿ, ಆ ಬೆಂಗಳೂರಲ್ಲಿ ನಿಮ್ಮ ಬ್ಯಾನರ್ಗಳು, ನಿಮ್ ಫೋಟೋ ಹಾಕೊಂಡು ಬೆಂಗಳೂರು ತುಂಬಾ ಬ್ಯಾನರ್ಗಳನ್ನ ಕಟ್ಟವ್ರೆ. ಮಲಿನ ಆಗಿದೆ ಬೆಂಗಳೂರು ವಾಸನೆ ಹೊಡಿತಾ ಇದೆ, ಆ ಮಟ್ಟಕ್ಕೆ ಮಾಲಿನ್ಯ ತುಂಬ್ಕೊಂಡಿದೆ. ದಯಮಾಡಿ ನಿಮ್ ಶಿಷ್ಯಂದ್ರಿಗೆ ಹೇಳಿ, ಹ್ಯಾಪಿ ಬರ್ಡೇಗೆ ಬೇಕಾದ್ರೆ ನಿಮ್ಗೊಂದು ಬೊಕ್ಕೆ ತಂದ್ಕೊಡ್ಲಿ ಅಲ್ವಾ, ಅಥವಾ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಊಟ ಹಾಕ್ಲಿ. ಅದು ಬಿಟ್ಟು ಆ ಬೆಂಗಳೂರಲ್ಲಿ ಇವ್ರು ದರಿದ್ರ ಮುಖಗಳನ್ನ ಹಾಕೊಂಡು, ನಿಮ್ ಫೋಟೋ ಹಾಕೊಂಡು ಬ್ಯಾನರ್ಗಳನ್ನ ಕಟ್ಟಿ, ಬೆಂಗಳೂರಲ್ಲಿ ಹೈಕೋರ್ಟ್ ಆರ್ಡರ್ ಇದೆ, ಕರ್ನಾಟಕದಲ್ಲಿ ಹೈಕೋರ್ಟ್ ಆರ್ಡರ್ ಇದೆ, ಯು ಕೆನಾಟ್ ಹ್ಯಾಂಗ್ ಬ್ಯಾನರ್ಸ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂತ. ಆದರೂ ಕೂಡ ನಿಮ್ ಶಿಷ್ಯಂದ್ರು ಬೆಂಗಳೂರು ತುಂಬಾ ನಿಮ್ಮ ಬ್ಯಾನರ್ಗಳನ್ನ ಕಟ್ಟಿದ್ದಾರೆ. ಒಂದ್ ಕಡೆ DK ಶಿವಕುಮಾರ ಕೊಂದವರು ಯಾರು, ಧರ್ಮಸ್ಥಳಕ್ಕೆ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಎಂತವ್ರಿಗೆ ಓಟ್ ಹಾಕಿದಿರ ನೋಡ್ರಿ. ಬಿಜೆಪಿನ ತೋರಿಸ್ಕೊಂಡು ಕಾಂಗ್ರೆಸ್ ಅವ್ರಿಗೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, DK ಶಿವಕುಮಾರ್ CM ಆಗ್ಬೇಕು.
ಇಲ್ಲಿ ಕಾರ್ಪೊರೇಷನ್ ಸೀಟ್ಗಳನ್ನ ಕಾರ್ಪೊರೇಟರ್ಗೆ ನೀವು ಯಾರಿಗಾನ ಆಕಾಂಕ್ಷಿ ಇದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಬೇಕು ಅಂದ್ರೆ ಸೇಲ್ 50,000 ರೂಪಾಯಿ ಡೆಪಾಸಿಟ್ ಕೊಡಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ. ಡಿ ಕೆ ಶಿವಕುಮಾರನ ಅಧ್ಯಕ್ಷತೆಯಲ್ಲಿ ನೀವು ಏನೋ KPCC ಬಾಗ್ಲಲ್ಲಿ ವೆಯ್ಟ್ ಮಾಡಬೇಕು ಯಾರಿಗ ಅಲರ್ಟ್ ಆಗುತ್ತೆ ಅಂತ. ಎಂತ ನಾಚಿಕೆ ಗೇಡಿನ ಸಂಗತಿಗೆ ಕಾಂಗ್ರೆಸ್ ಬಂದಿಳಿದಿದೆ ನೋಡ್ರಿ. ಸಾಮಾನ್ಯ ಜನರು ಏನೋ ಎಗಲಿಗೆ 5 kg ಅಕ್ಕಿ ನೆನ್ನೆ ರಿಪಬ್ಲಿಕ್ ಟಿವಿ ಅವ್ರು ಹಾಕಿದ್ರು. ಇದೇನೋ ತಿಂಗಳು 2,000 ರೂಪಾಯಿ ಹಾಕೋ ದುಡ್ಡು ಹಾಕಿಲ್ಲ ಅಂತೆ. ಏನಾದ್ರು ಗುಳುಂ ಸ್ವಾಹ ಮಾಡ್ಬಿಟ್ಟಿದಾರ ಅಂತ ರಿಪಬ್ಲಿಕ್ ಟಿವಿ ಅವರು ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳದಲ್ಲಿ ನೊಂದವರು ಬೀದಿಗಿಳಿದು ಕೊಂದವರು ಯಾರು ಅಂತ ಕೇಳ್ತಾ ಇದಾರೆ. ಯೋಗ್ಯತೆ ಇಲ್ಲ ಲೇ, ನಿಮಗೆಲ್ಲ ಓಟ್ ಹಾಕಿದ್ 224 ಜನರಿಗೆ ನ್ಯಾಯ ಕೊಡ್ಲಿ ಅಂತ ಅಲ್ರೋ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಒಂದ್ ಕಡೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳೋ ಅಂತ ರಾಜ್ಯ ಸರ್ಕಾರ, ಇನ್ನೊಂದು ಕಡೆ ಮೌನಕ್ಕೆ ಜಾರಿರೋ ಈ ಬಿಜೆಪಿ ಸರ್ಕಾರ, ರೈತರ ಪಕ್ಷ ಅಂತ ಹೇಳ್ಕೊಂಡಂತ ಈ ಕುಮಾರಸ್ವಾಮಿ JDS ಅವ್ರದೇ ಆದಂತ ಒಂದು ಬಣ್ಣ. ಒಂದ್ ಹೇಳ್ತೀನಿ, 3 ಪಕ್ಷಗಳ ಅಜೆಂಡಾ ಒಂದೇ, ನಿಮ್ಮನ್ನ ಕಿತ್ಕೊಂಡ್ ತಿನ್ನೋದು, ನಿಮಗೆ ಅನ್ಯಾಯ ಮಾಡೋದು. ನ್ಯಾಯ ಕೇಳಿದ್ರೆ ಪೊಲೀಸ್ ಅವ್ರ ಕೈಲಿ ಲಾಠಿ ಇದ್ರೆ 2 ಬಿಡಿಸೋದು. 3 ಪಕ್ಷ ಇದನ್ನೇ ಮಾಡ್ತಾ ಇರೋದು. 3 ಪಕ್ಷದಲ್ಲಿ ಭ್ರಷ್ಟಾಚಾರ ನಡೆದಿದೆ, 3 ಪಕ್ಷಗಳಲ್ಲಿ ಸ್ಕ್ಯಾಮ್ಗಳು ನಡೀತಾ ಇದೆ, 3 ಪಕ್ಷಗಳಲ್ಲೂ ವಂಶ ಪಾರಂಪರೆಗೆ ಯಡಿಯೂರಪ್ಪನ ಮಗ, ಕುಮಾರಸ್ವಾಮಿ ಮಗ, ಸಿದ್ದರಾಮಯ್ಯನ ಮಗ, ಡಿ ಕೆ ಶಿವಕುಮಾರ್ ತಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಪ್ರಿಯಾಂಕಾ, ಈಶ್ವರ್ ಖಂಡ್ರೆ ಅವ್ರ ಮಗ, ಶಾಮನು ಶಿವಶಂಕರಪ್ಪ ಅವನ ಮಲ್ಲಿ, ಅವ್ರ ಹೆಂಡತಿ ಡಾಕ್ಟರ್ ಪ್ರಭಾ MP, ಇನ್ನ ಇವನೇರೋ ರಾಮಲಿಂಗಾರೆಡ್ಡಿ ಸೌಮ್ಯ ರೆಡ್ಡಿ. ಇಲ್ಲಿ JDS ಅಲ್ಲೂ ಅದೇ ಬಾಳು. ಅವ್ರ ಮಕ್ಕಳು ಅವ್ರ ಮನೇಲಿ ನಾಯಿ, ಅವ್ರ ಮನೇಲಿ ಜಿಳ್ಳೆ, ಅವ್ರ ಮನೆಯಲ್ಲಿ ಹಾವು ಮುಂಗ್ಸಿ ಯಾವ್ದನ್ ಬೇಕಾದ್ರೆ ನಿಲ್ಲಿಸ್ತಾರೆ. ಒಂದಂತೂ ನಿಜ, 2028ಕ್ಕೆ ಒಂದು ದೊಡ್ಡ ಬದಲಾವಣೆ ಅಂತೂ ರಾಜಕೀಯವಾಗಿ ಖಂಡಿತ ಆಗೇ ಆಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ವರ್ಕ್ ಮಾಡ್ತಾ ಇದೀವಿ. ಸಾಮಾನ್ಯ ಜನ MLA ಆಗ್ಬೇಕು, ಸಾಮಾನ್ಯ ಜನ CM ಆಗ್ಬೇಕು. ಆವಾಗ ಮಾತ್ರ ನಿಮ್ಮ ಕಣ್ಣೀರು ವರ್ಷಕ್ಕೆ ಸಾಧ್ಯನೇ ಹೊರತು. ಇಲ್ಲ ಅಂತಂದ್ರೆ ಧರ್ಮಸ್ಥಳದಲ್ಲಿ ನೊಂದವರು ಕೊಂದವರು ಯಾರು ಅಂತ ಕೇಳ್ತಾವ್ರೆ. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ನಮಗೆ ಕೆಲಸ ಕೊಡ್ರಪ್ಪ, ಸರ್ಕಾರಿ ನೌಕರಿ ಕೊಡ್ರಿ ಅಂತೇಳಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಡದಿನಲ್ಲಿ ರೈತರು ಜಮೀನ್ ಕಿತ್ಕೊಂಬೇಡ, ಡಿ ಕೆ ಶಿವಕುಮಾರ್ ಕಿತ್ಕೊಂಡು ಯಾರೋ ಪರಭಾಷೆಯವರು ಕೊಡಕೋಬೇಡ, ಹಿಂದಿಯವ್ರು ಕೊಡಕೋಬೇಡ. ನೋಡ್ರಿ, ಕನ್ನಡಿಗ ರೈತರ ಜಮೀನನ್ನ ಕಿತ್ಕೊಂಡು ಯಾರೋ ಹಿಂದಿ ವಾಲಾಗಳಿಗೆ ಸೈಟ್ ಮಾಡಿ ಮಾರಾಟ ಮಾಡಕ್ಕೆ ಬಿಡದಿನಲ್ಲಿ ಡಿ ಕೆ ಶಿವಕುಮಾರ್ ಡೀಲ್ ಇಟ್ಟಿದ್ದಾನೆ. ಇನ್ನೊಂದು ಕಡೆ ಪೆರಿಫೆರಲ್ ರಿಂಗ್ ರೋಡ್ ಅಂತೆ, ಎಲ್ಲ ಗುಜರಾತಿಗಳು ಇವರು ವ್ಯಾಪಾರ ಮಾಡಿಕೋರಿಗೆ ಪೆರಿಫೆರಲ್ ರಿಂಗ್ ರೋಡ್ ಮಾಡಕ್ಕೆ ಹೊರಟಿದ್ದಾನೆ. ಇನ್ನು ಮುಂದಕ್ಕೆ ಹೋಗಿ ಕನಕಪುರದಲ್ಲಿ ಏರ್ಪೋರ್ಟ್ ಬೇಕಂತೆ. ಇನ್ನ ಅವ್ರು ಏನೇನ್ ಬಾಳಿಸ್ತಾರೋ ಗೊತ್ತಿಲ್ಲ. ಒಂದಂತೂ ನಿಜ, ಕರ್ನಾಟಕದಲ್ಲಿ ಜನ ನೆಮ್ಮದಿಯಲ್ಲಂತೂ ಇಲ್ಲ. ಪ್ರತಿ ತಿಂಗಳು ಬರ್ತಾರ ಹಣ ಅಂತೂ ಬರ್ತಾ ಇಲ್ಲ. ಹಣ ಯಾಕೆ ಬರ್ತಾ ಇಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಒಂದು ಕಡೆ ಕೊಂದವರು ಯಾರು, ನೊಂದವರು ಕೇಳ್ತಾ ಇದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಒಳ್ಳೆ ರೇಟ್ ಕೊಡಿ ಅಂತ ಕೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಡದಿನಲ್ಲಿ ರೈತರು ನಮ್ಮ ಜಮೀನ್ ಕಿತ್ಕೊಂಬೇಡಪ್ಪ ಡಿ ಕೆ ಶಿವಕುಮಾರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಫುಲ್ಲು ಬಿಸಿ. ಏನಂತ ಕೇಳ್ತೀರಾ, ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತೆ, ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬೇಕಂತೆ. ಆದ್ರೆ ಸಾಮಾನ್ಯ ಮನುಷ್ಯ ಮಾತ್ರ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಳಕ್ ಆಗಲ್ಲ. ಯಾಕೆ ಅಂತಂದ್ರೆ, ನೀವು ಕಾರ್ಪೊರೇಟರ್ ಆಕಾಂಕ್ಷಿಯಾಗಿದ್ರೆ ನೀವುಗಳು 50,000 ಡೆಪಾಸಿಟ್ ಕೊಟ್ಬಿಟ್ಟು ಸದಾಶಿವನಗರದಲ್ಲಿ ಹೋಗಿ ಆಮೇಲೆ ನೀವು ಡೀಲ್ ಮಾಡ್ಕೊಬೇಕು. ಆ ಮಟ್ಟಕ್ಕೆ ಕಾಂಗ್ರೆಸ್ ಬೆಳೆದು ನಿಂತಿದೆ. ಕಾಂಗ್ರೆಸ್ ಪಕ್ಷ ಬರೀ ಕಿತ್ತು ತಿಂದಿದ್ದೆ ಬಿಟ್ರೆ ನೀವು ಉದ್ಧಾರ ಆಗಿದ್ದಂತೂ ಏನಿಲ್ಲ. ಈ ಡಿ ಕೆ ಶಿವಕುಮಾರ್ ಇದೇ ರೀತಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರೆ 2028ಕ್ಕೆ ಖಂಡಿತ ಸೋಲ್ತಾನೆ. ಜೊತೆನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ಮುಳುಗಿಸಿನೇ ಹೋಗೋದು. ಅಲ್ರಿ, ಒಬ್ಬ ಸಾಮಾನ್ಯ ಮನುಷ್ಯ ಕಾಂಗ್ರೆಸ್ ಅಲ್ಲಿ ಕಾರ್ಪೊರೇಟರ್ ಟಿಕೆಟ್ ಬೇಕು ಅಂತಂದ್ರೆ 50,000 ರೂಪಾಯಿ ಡೆಪಾಸಿಟ್ ಕೊಡ್ಬೇಕಂತೆ. ಯಾರ ಮನೆ ಹಾಳು ಮಾಡ್ಬೇಕ? ಈ ಮನೆ ಹಾಳ್ರ ತಾನೇ ನೀವು. ಕಾಂಗ್ರೆಸ್ ಅವರು ಬಡವರನ್ನ ಬೆಳೆಸ್ತೀರಾ, ಸಾಮಾನ್ಯ ಜನರನ್ನ ಬೆಳೆಸ್ತೀರಾ ಅಂತ ಬರೀ ಭಾಷಣದಲ್ಲಿ ಹೇಳ್ತಿರಲ್ಲ. ಟಿಕೆಟ್ಗೆ 50,000 ಇಸ್ಕೊಂತಿರಲ್ಲೋ, ಯಾವ ಮಟ್ಟಕ್ಕೆ ಬಂದಿದಿರೋ? ಇನ್ನೆಷ್ಟೋ ಬೇಕು ನಿಮ್ಗೆ? ಕಾಂಗ್ರೆಸ್ ಅವರಿಗೆ 78 ವರ್ಷ ದೇಶವನ್ನ ಆಡಳಿತ ಮಾಡಿ ಚೆನ್ನಾಗಿ 1,000 ಕೋಟಿ 1,400 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ಈಗ ಡಿ ಕೆ ಶಿವಕುಮಾರ್ ಅಷ್ಟೇ 1,400 ಕೋಟಿ ಎಲ್ಲಿ ಡಿಕ್ಲೇರ್ ಆಗಿದ್ದು? ಕಾಂಗ್ರೆಸ್ ಪಕ್ಷಕ್ಕೆ ಬಂದು MLA, ಮಿನಿಸ್ಟರ್, ಡೆಪ್ಯೂಟಿ CM ಆದ್ಮೇಲೆ ತಾನೇ ಆಗಿದ್ದು. ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಅಲ್ಲ. ಇವರು 1,000 ಕೋಟಿ ಡಿಕ್ಲೇರ್ ಮಾಡ್ಕೊಬಹುದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾರ್ಪೊರೇಟರ್ ಟಿಕೆಟ್ ಕೇಳಕ್ಕೆ 50,000 ಹಣ ಕೇಳೋ ಅಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವಿರಲಿ.
ಈ ಕಾಂಗ್ರೆಸ್ ಪಕ್ಷವನ್ನ, JDS ಅನ್ನ, ಬಿಜೆಪಿಯನ್ನ ಜನ ಸಮವಾಗಿ ದೂರವಿಡಿ. ಯಾಕೆಂದ್ರೆ 3 ಜನ ಒಂದು ರೀತಿ ಅಣ್ತಮ್ಮಂದ್ರು. ನೋಡ್ರಿ, ಇವರೆಲ್ಲರ ಅಜೆಂಡಾ ಒಂದೇ. ನಿಮ್ ಓಟ್ ಬೇಕು, ನಿಮ್ಮ ಟ್ಯಾಕ್ಸ್ ಬೇಕು, ನಿಮ್ಮನ್ನ ಕಿತ್ಕೊಂಡ್ ತಿನ್ಬೇಕು, ನಿಮ್ಗೆ ಅನ್ಯಾಯ ಮಾಡ್ಬೇಕು. ನೀವು ಅನ್ಯಾಯ ಕೊಂದವ್ರು ಯಾರು ಅಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ಗುರು, ಕೊಂದವ್ರ ಜೊತೆ ನಾವ್ ಇಡ್ತೀವಿ. ಲೆಕ್ಕ ಹಾಕಳ್ರಿ, ಕೊಂದವ್ರು ಯಾರು ಅಂತ ನೊಂದವ್ರು ಕೇಳ್ತಾವ್ರೆ ಧರ್ಮಸ್ಥಳದಲ್ಲಿ. ಈ ನಾಚಿಕೆಗೇಡಿನ ಸರ್ಕಾರ ಕೊಂದವರು ಯಾರು ಅಂತ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ವಿರೋಧ ಪಕ್ಷ ಸೆಷನ್ ಅಲ್ಲಿ ಕೇಳಲ್ಲ, ಸರ್ಕಾರ ತಲೆ ಕೆಡಿಸ್ಕೊಳಲ್ಲ. ಇನ್ನ ನಮ್ಮ ಬ್ರದರ್ ಕುಮಾರಸ್ವಾಮಿ ಅದ್ರ ಬಗ್ಗೆ ಮಾತೇ ಆಡಲ್ಲ. ಬದಲಿಗೆ ಆ ವ್ಯಕ್ತಿ ಕೊಂದವರು, ಕುಮಾರಸ್ವಾಮಿ ಕೊಂದವರ ಫೋಟೋಗಳನ್ನ ಹಾಕೊಂಡು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರುವಂತ ಈ ಕುಮಾರಸ್ವಾಮಿ, ನಾವು ಏನ್ ಹೇಳ್ಬೇಕ್ರಿ? ನೊಂದಿರೋ ಕರ್ನಾಟಕ, ಬೇಜಾರಲ್ಲಿರೋ ಕರ್ನಾಟಕ, ನ್ಯಾಯ ಕೇಳ್ತಾರೋ ಕರ್ನಾಟಕ, ಕಣ್ಣೀರಲ್ಲಿರೋ ಕರ್ನಾಟಕ, ಬೆಳೆ ಬೆಳೆದು ಒಳ್ಳೆ ರೇಟ್ ಕೊಡೋ ಅಂತ ಬೀದಿನಲ್ಲಿ ಕೂತ್ಕೊಂಡ್ರು ಅಂತ ನಮ್ಮ ಕರ್ನಾಟಕ, ಕನ್ನಡಿಗರು, ರೈತರು, ಅಯ್ಯೋ ಕೆಲಸ ಕೊಡ್ರಪ್ಪ ಅಂತೇಳಿ ಹುಬ್ಳಿ ಧಾರವಾಡಲ್ಲಿ ಬೀದಿಲಿ ಕೂತ್ಕೊಂಡ್ರು ಅಂತ ನಮ್ಮ ಕನ್ನಡಿಗರ ಮಕ್ಕಳು, ಅಯ್ಯೋ ನಮ್ ಜಮೀನ್ ಕಿತ್ಕೊಂಡ್ಬೇಡ್ರಪ್ಪ, ಬೆಳೆದಿನಲ್ಲಿ ಏನೋ ರಾಗಿ ಏನೋ ಅಕ್ಕಿ ಬೆಳ್ಕೊಂಡ್ ತಿಂತಾ ಇದ್ದೀವಿ ಅಂತ ಹೇಳಿ ಬೀದಿಲ್ ಕೂತ್ಕೊಂಡ್ರು ಅಂತ ಆ ರೈತರಾಗಿರ್ಬೋದು. ಕನಕಪುರದ ರೈತರು ಇನ್ಯಾವಾಗ ಬರ್ತಾರೋ ಅಲ್ಲಿ DK ಶಿವಕುಮಾರ್ನಿಗೆ ಅಲ್ಲೇ ಎತ್ತಬೇಕಂತೆ. ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆಲ್ಲ ಬರ್ಲಿಕ್ಕೆ ನಂಗೆ ಲೇಟ್ ಆಗುತ್ತಾ, ಅದಕ್ಕೋಸ್ಕರ ನಾನು ಅಲ್ಲೇ ಪ್ರೈವೇಟ್ ಜೆಟ್ ನಿಲ್ಸ್ಕೊಂಡು ಕನಕಪುರದಲ್ಲಿ ಅಲ್ಲೇ ನಾನು ಟೇಕ್ ಆಫ್ ಮಾಡ್ಬೇಕು. ನಾನು ಫುಲ್ ಬ್ಯುಸಿ ಇರ್ತೀನಿ. ಏನ್ ಬ್ಯುಸಿ ಗುರು, ಏನು ಬ್ಯುಸಿನೋ, ಏನು ಬಾಳೋ. ಈ 3 ಪಕ್ಷದವರು ಒಟ್ನಲ್ಲಿ ನಿಮ್ಗೆ ಹಾಕೋದು ಪಂಗನಾಮ ಅಂತ ಹೇಳುತ್ತಾ. ಬಟ್ ಒಂದೊಂದು ನಿಜ, ನಾನು 3 ಪಕ್ಷದವ್ರನ್ನ ಫುಲ್ ವಾಷಿಂಗ್ ಮಾಡಗಂಟ ನನಗೂ ಕೂಡ ನೆಮ್ಮದಿ ಇರಲ್ಲ. ಫುಲ್ ವಾಷಿಂಗ್ ಅಂತೂ ದಿನ ಮಾಡ್ತೀನಿ. ಅದು DK ಶಿವಕುಮಾರ್ಗೆ ಎಕ್ಸ್ಟ್ರಾ ಟೈಮ್ ತಗೊಂಡು ವಾಷಿಂಗ್ ಮಾಡ್ತೀನಿ. ಬರೀ ಕಮರ್ಷಿಯಲೈಸೇಷನ್ ಗುರು. 1400 ಕೋಟಿ ಡಿಕ್ಲೇರ್ ಮಾಡ್ರೋ ಈ DK ಶಿವಕುಮಾರ ಬೆಂಗಳೂರಿನ ಕಾರ್ಪೊರೇಟರ್ ಆಗ್ಬೇಕು ಅಂತಂದ್ರೆ 50,000 ಡೆಪಾಸಿಟ್ ಕೇಳ್ತಾನೆ. ಸಾಮಾನ್ಯ ಜನರು ಕಾಂಗ್ರೆಸ್ ಬಾಗಲ್ಗೂ ಹೋಗಕ್ಕಾಗಲ್ಲ ರೀ. ಅಲ್ಲ, ನಿಷ್ಠಾವಂತರಿಗೆ ಮತ್ತೆ ಏನೋ ಭ್ರಷ್ಟಾಚಾರ ವಿರೋಧಿಗಳಿಗೆ ಟಿಕೆಟ್ ಕೊಡಬೇಕಾದಂತ ಕಾಂಗ್ರೆಸ್ ಸರ್ಕಾರ 50,000 ತಗೊಂಬನ್ನಿ, ನಿಮ್ಗೆ ಕಾರ್ಪೊರೇಟರ್ ನೀವ್ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಬೇಕು ಅಂದ್ರೆ 50,000. ಏನ್ ಬಾಳ್ತಿರೋ ಕಾಂಗ್ರೆಸ್ ಅವರು, ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ. ಏನೋ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ, DK ಶಿವಕುಮಾರ್ CM ಆಗ್ಬೇಕಾ? ಸಾಮಾನ್ಯ ಮನುಷ್ಯ ಕಾರ್ಪೊರೇಟರ್ ಆಗ್ಬಾರ್ದು. ನಿಮ್ಗೆ ಸಾಮಾನ್ಯ ಮನುಷ್ಯ ಅಂತಂದ್ರೆ ದುಡ್ಡಿಲ್ದವನು, ಅವನ ಹತ್ರ ದುಡ್ಡಲ್ಲಿ ಇರ್ತದೆ. ನೀವು 50,000 ರೂಪಾಯಿ ಬರೀ ಆಕಾಂಕ್ಷಿಗೆ ದುಡ್ಡು ಕೇಳಿದ್ರೆ ನಿಮ್ಮ ಬಾಳು ನಿಮ್ಮನ್ನ ನಂಬಿ ಓಟ್ ಹಾಕಿ 2023 ಓಟ್ ಹಾಕಿರಲ್ಲ, 2028ಕ್ಕೆ ಗೇಟ್ ಪಾಸ್ ಕೊಡ್ತಾರೆ ಜನ ನಿಮ್ಗೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗಂತೂ ಖಂಡಿತ ಗೇಟ್ ಪಾಸ್ ಕೊಡ್ಬೇಕು. ಎಸ್ಪೆಷಲಿ ಈ DK ಶಿವಕುಮಾರನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸೋತಿದೆ. 2024 MP ಚುನಾವಣೆ ಸೋತು, ಬಿಹಾರಲ್ಲಿ ಸೋತ್ರು. ಈ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿ DK ಶಿವಕುಮಾರ್, ನಾನೊಂದು ಇತಿಹಾಸ ಹೇಳ್ತೀನಿ. 369 ಸೀಟಲ್ಲಿ ನೀನು 60 ಸೀಟ್ ಕೂಡ ಗೆಲ್ಲಲ್ಲ. ಬೆಂಗಳೂರಿನ 5 ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಲ್ ನಾಟ್ ಕ್ರಾಸ್ 60 ಸೀಟ್ಸ್. ಇದು ನನ್ನ ಭವಿಷ್ಯ. ನಾನು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ, ನಾನು ಯೋಚನೆನೂ ಮಾಡಿಲ್ಲ. 5 ಕಾರ್ಪೊರೇಷನ್ ಅಲ್ಲಿ DK ಶಿವಕುಮಾರ್ ನಿನ್ನ ಅಧ್ಯಕ್ಷತೆಯಲ್ಲಿ ಸೀಟ್ ಸೇಲ್ ಮಾಡ್ತಾ ಇದೆಯಲ್ಲ, 50,000ಕ್ಕೆ ಆಕಾಂಕ್ಷಿಗಳಿಗೆ ಸೀಟ್ ಸೇಲ್ ಮಾಡ್ತಾ ಇದೆಯಲ್ಲ. ನಿನ್ನ ಅಧ್ಯಕ್ಷತೆಯಲ್ಲಿ 369 ಸೀಟಲ್ಲಿ 60 ಸೀಟ್ ದಾಟಲ್ಲ ಕಾಂಗ್ರೆಸ್. ಕಾರ್ಪೊರೇಷನ್ ಅಲ್ಲಿ 60 ಸೀಟ್ ದಾಟಲ್ಲ. ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಕಾರ್ಪೊರೇಷನ್ ಅಲ್ಲಿ ಗೆಲ್ತಾರೆ, ನಾವು ಗೆಲ್ಲಿಸ್ತೀವಿ. ಓಕೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಯು. ನೀನೊಬ್ಬ 78 ವರ್ಷ ದೇಶವನ್ನು ಆಡಳಿತ ಮಾಡೋ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಅಧ್ಯಕ್ಷ ಅಲ್ಲ, ಅಧ್ಯಕ್ಷನಿಗೆ ಒಂದು ಚಾಲೆಂಜ್. ಬೆಂಗಳೂರಲ್ಲಿ 5 ಕಾರ್ಪೊರೇಷನ್ಸ್ ಅಲ್ಲಿ ಕಾಂಗ್ರೆಸ್ 60 ಸೀಟ್ ದಾಟಲ್ಲ. ಇದು ನನ್ನ ಭವಿಷ್ಯ. ದಿಸ್ ಇಸ್ ಮೈ ಪ್ರಿಡಿಕ್ಷನ್ಸ್. ನೀನು ಅದ್ಯಾವುದೋ ಮಠಕ್ಕೆ ಹೋಗಿ ಕೇಳ್ಕೊಂಬ. ಮಠಕ್ಕೆ ಹೋಗಿ ಅಲ್ಲೊಂದು ಪೂಜೆ ಗೀಜೆ ಎಲ್ಲ ಮಾಡಿಸ್ಬಿಟ್ಟು, ಹೋಮ ಎಲ್ಲ ಮಾಡಿಸ್ಬಿಟ್ಟು ಬಾ, ಇಲ್ಲಿ ಬಂದ್ಬಿಟ್ಟು 55,000 ರೂಪಾಯಿಗೆ ಕಾರ್ಪೊರೇಷನ್ ಸೀಟ್ಗಳನ್ನ ಸೇಲ್ ಮಾಡು. ನೀವು ಯಾರೇ ಕಾರ್ಪೊರೇಟರ್ ಆಗ್ಬೇಕಾಗಿರೋ ಕಾಂಗ್ರೆಸ್ ಮನೆ ಬಾಗಿಲ್ಗೆ ಹೋಗ್ಬೇಡಿ, KPCC ಮನೆ ಬಾಗಿಲ್ಗೆ ಹೋಗ್ಬೇಡಿ, ಬಿಜೆಪಿ ಮನೆ ಬಾಗಿಲ್ಗೆ ಹೋಗ್ಬೇಡಿ, JDS ಮನೆ ಬಾಗಿಲ್ಗೆ ಹೋಗ್ಬೇಡಿ. ನೀವು ನಿಂತ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿ. ಐ ವಿಲ್ ಕ್ಯಾನ್ವಸ್ ಫಾರ್ ಯು. ನಾನು ನಿಮ್ಗೆ ಕ್ಯಾನ್ವಸ್ ಮಾಡ್ತೀನಿ. ವಿ ವಿಲ್ ವಿನ್ ಆಸ್ ಎ ಇಂಡಿಪೆಂಡೆಂಟ್ ಆಗಿ ನಾವು ಗೆದ್ದು ಬರೋಣ. ನಮ್ಮ ತಾಕತ್ತನ್ನ 3 ಪಕ್ಷಗಳಿಗೆ ತೋರಿಸಬೇಕಾದಂತ ಅವಶ್ಯಕತೆ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ ಕಾರ್ಪೊರೇಷನ್ ಎಲೆಕ್ಷನ್ಸ್. ಬೆಂಗಳೂರಿನ 5 ಕಾರ್ಪೊರೇಷನ್ ಎಲೆಕ್ಷನ್ಗೆ 369 ಕಾರ್ಪೊರೇಟರ್ ಲೇಟ್ ಆಗಬೇಕಾಗಿದೆ. ಸಣ್ಣ ವಾರ್ಡು. ನೀವು ಏನೋ ಹಣ ಖರ್ಚೆ ಮಾಡಬೇಕಾಗಿಲ್ಲ. ನಿಮ್ಮಲ್ಲಿ ನಿಯತ್ತಿದ್ದು, ನಿಮ್ಮಲ್ಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದು, ನಿಮಗೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂತಂದಿದ್ರೆ 369 ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆಯಲ್ಲ, 369 ಕಾರ್ಪೊರೇಟರ್ಗಳಿಗೆ 5 ಕಾರ್ಪೊರೇಷನ್ಗಳಿಗೆ ಬೆಂಗಳೂರಲ್ಲಿ ಚುನಾವಣೆ ನಡೆಯುತ್ತೆ.
ನಿಷ್ಠಾವಂತರು, ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂತಿದ್ರು, ಹೆಣ್ಮಕ್ಳು, ಗಂಡ್ಮಕ್ಳು, ದೊಡ್ಡವರು, ಆಮೇಲೆ ನಿಜವಾಗ್ಲೂ ಇಟ್ಸ್ ಎ ಕೆರಿಯರ್. ನಿಮ್ಗೆ ಪೊಲಿಟಿಕ್ಸ್ ಇಸ್ ಎ ಕೆರಿಯರ್. ದಯಮಾಡಿ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಜೊತೆನಲ್ಲಿ ರಾಜಕಾರಣಿಗಳು ಆಗ್ಬೇಕಾಗಿದೆ. ಇಲ್ಲ ಅಂತಂದ್ರೆ ಸಾವಿರಾರು ಕೋಟಿ ಸಾಲ ಮಾಡಿ ನಮ್ಮ ತಲೆ ಮೇಲೆ ಟೋಪಿ ಹಾಕಿ ನಮ್ಮನ್ನ ಲೂಟಿ ಮಾಡಿ ನಮ್ಮ ಮತ ತಗೊಂಡು ನಮ್ಮ ಟ್ಯಾಕ್ಸ್ ತಗೊಂಡು ನಮ್ಗೆ ಅನ್ಯಾಯ ಮಾಡೋ ಅಂತ ಬೇವರ್ಸಿಗಳು, ಕ್ರಿಮಿನಲ್ಗಳು ಆಯ್ಕೆ ಆಗ್ತಾರೆ. ಅಂತವ್ರು ಆಯ್ಕೆ ಆಗ್ಬಾರ್ದು ಅಂತ ಒಂದೇ ಒಂದು ಚಾನ್ಸ್. ಇಫ್ ಯು ವಾಂಟ್ ಟು ಬಿಕಮ್ ಎ ಕಾರ್ಪೊರೇಟರ್ ಇನ್ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಗ್ಬೇಕಾ ನೀವು? ಕಾಂಗ್ರೆಸ್ ಅವ್ರಿಗೆ 50,000 ಖಂಡಿತ ಕೊಡಬೇಡಿ. ₹1 ಕೊಡಬೇಡಿ. ನಾನು ಕೇಳ್ತೀನಿ, ₹1 ಕೊಡಬೇಡಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಐ ವಿಲ್ ಕ್ಯಾನ್ವಸ್ ಫಾರ್ ಯು. ನೀವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ LGBT ನೀವು ಭ್ರಷ್ಟಾಚಾರ ವಿರೋಧಿಗಳಾಗಬೇಕು. ಸಾಮಾನ್ಯ ಮನುಷ್ಯರಾದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಹತ್ರ ಹಣ ಇದ್ರೆ ಒಳ್ಳೇದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಾಮಾನ್ಯ ಮನುಷ್ಯರು, ನಿಷ್ಠಾವಂತರು, ಸಮಾಜ ಸೇವೆ ಮಾಡೋರು ಕಾರ್ಪೊರೇಟರ್ಗಳಾಗಬೇಕು. ಆಮೇಲೆ ಲೂಟಿಕೋರರು ಕಾರ್ಪೊರೇಟರ್ಗಳಾಗಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವ್ರಿಗೆ 50,000 ಕೊಟ್ಟು ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಂಬಿಡಿ. ಅಲ್ಲಿ ಬುಕ್ ಮಾಡೋರೆಲ್ಲ ದುಡ್ಡಿರೋರು, ಭ್ರಷ್ಟರು, ದುಡ್ಡು ಮಾಡಕ್ ಬರೋರು. ಅಂತ ಆಡಳಿತ ನಮಗೆ ಬೇಡ. ಓಕೆ, ಕಾಂಗ್ರೆಸ್ ಅವ್ರಿಗೆ 50,000 ಅಲ್ಲ, 50 ಪೈಸನೂ ಕೊಡಬೇಡಿ. ನೀವೇನಾದ್ರೂ ಕಾರ್ಪೊರೇಟರ್ ಆಗಬೇಕು ಅಂತಂದ್ರೆ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ವಿ ವಿಲ್ ಶೋ DK ಶಿವಕುಮಾರ್ ದ ಪವರ್ ಆಫ್ ಬೆಂಗಳೂರು. ಈ ಬೆಂಗಳೂರಿನ ಕಡಿದ ಕೆಂಪೇಗೌಡನ ಮಣ್ಣಲ್ಲಿ ಎಂತ ಜನ ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಲೇಬೇಕು. 50,000ಕ್ಕೆ ಕಾರ್ಪೊರೇಷನ್ ಆಕಾಂಕ್ಷಿಗಳ ಸೀಟ್ ಅನ್ನ ಸೇಲ್ಗಿಟ್ಟಿದ್ದಾನೆ DK ಶಿವಕುಮಾರ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಗಿಚ್ಕೆ ಏನು ಇಲ್ಲಲ್ವಾ? ನಿಮಗೆ 3 ಜನ ಪ್ರಧಾನಮಂತ್ರಿ ಆದವನ ಮನೆಯವರು, ಆ ಮನೆಯವರೇ ಆಗ್ಬೇಕು. ಬೇರೆಯವರಾದ್ರೆ ಇವ್ರು ಸಿಂಡಿಕೇಟ್ ವರ್ಕ್ ಆಗಲ್ವಲ್ಲ. ಓಕೆ, ರಾಹುಲ್ ಗಾಂಧಿನೇ ಆಗ್ಬೇಕು. ಯಾಕೆ ಸಾಮಾನ್ಯ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಪ್ರೈಮ್ ಮಿನಿಸ್ಟರ್ ಹಾಕಕ್ಕಾಗಲ್ಲ? ನೀವು ಎಲ್ಲಿವರೆಗೂ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಎಲ್ಲಿವರೆಗೂ DK ಶಿವಕುಮಾರ್ CM ಆಗ್ಬೇಕು ಅಂತಿರೋ, ಖಂಡಿತ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಪ್ರಜಾಪ್ರಭುತ್ವದಲ್ಲಿ ಇವತ್ತೊಬ್ಬ ಆದಿವಾಸಿ ಹೆಣ್ಮಗಳು ದೇಶದ ರಾಷ್ಟ್ರಪತಿ ಆಗಿದ್ದಾಳೆ. ಒಬ್ಬ ಟೀಮ್ ಆಡ್ತಾ ಇದ್ದನು, 13 ವರ್ಷ ದೇಶವನ್ನು ಆಡಳಿತ ಮಾಡ್ತಾ ಇದ್ದಾನೆ. ಈ ಅವಕಾಶವನ್ನ ಬಿಜೆಪಿ ಕೊಟ್ಟಿದ್ದಾರೆ. ನಾನು ಬಿಜೆಪಿನ ವಿರೋಧ ಮಾಡ್ತೀನಿ, ಆದ್ರೂ ಕೂಡ ಬಿಜೆಪಿನ ಅಪ್ರಿಶಿಯೇಟ್ ಮಾಡ್ತೀನಿ. ಯಾರೋ ಗೊತ್ತು ಗುರಿ ಇಲ್ದವ್ರನ್ನ ಕರ್ಕೊಂಡ್ಬಂದು ಡೆಲ್ಲಿ CM ಮಾಡಿದ್ದಾರೆ. ಬಿಜೆಪಿಯವರಲ್ಲಿ ಸಾಮಾನ್ಯ ಮನುಷ್ಯನಿಗೂ ಕೂಡ ಒಂದು ಅವಕಾಶ ಇದೆ. ಬಟ್ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರಪ್ಪ MLA ಆಗಿರ್ಬೇಕು, MP ಆಗಿರ್ಬೇಕು, 1,000 ಕೋಟಿ ಡಿಕ್ಲೇರ್ ಮಾಡಿರ್ಬೇಕು. ಏನ್ ಬಾಳ್ತಿರೋ ಕಾಂಗ್ರೆಸ್ ಅವರು. ನೀವು ಕಾಂಗ್ರೆಸ್ ಅವರು ಬಿಜೆಪಿ ಮುಂದೆ ಸೋಲ್ತಾ ಇರೋದು ಒಂದೇ ಒಂದು ಕಾರಣಕ್ಕೆ, ಬಿಕಾಸ್ ಯು ಹ್ಯಾವ್ ನಾಟ್ ಮಾಡಿಫೈಡ್ ಯುವರ್ ಸೆಲ್ಫ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕಾಂಗ್ರೆಸ್ ಅಲ್ಲಿ ಅವಕಾಶ ಕೊಡಲ್ಲ. ನೀವು ಏನ್ ಕೊಡ್ತೀರಾ? ಬೇಡ. ಕಾಂಗ್ರೆಸ್ ಅವ್ರ ಅವಕಾಶ ಕೊಡೋದು ಬೇಡ. ನಾನು ಹೇಳ್ತಾ ಇದ್ದೀನಿ, ಎನಿಬಡಿ ಯು ವಾಂಟೆಡ್ ಟು ಬಿಕಮ್ ಎ ಕಾರ್ಪೊರೇಟರ್, 369 ಸೀಟ್ ಇದೆ 5 ಕಾರ್ಪೊರೇಷನ್ ನಲ್ಲಿ. ನೀವೇನಾದ್ರೂ ಕಾರ್ಪೊರೇಟರ್ ಆಗಬೇಕು ಅಂತಿದ್ರೆ ಕಾಂಗ್ರೆಸ್ ಮನೆ ಬಾಗಿಲ್ಗೆ ಹೋಗ್ಬೇಡಿ, JDS ಮನೆ ಬಾಗಿಲ್ಗೆ ಹೋಗ್ಬೇಡಿ, ಬಿಜೆಪಿ ಮನೆ ಬಾಗಿಲ್ಗೆ ಖಂಡಿತ ಹೋಗ್ಬೇಡಿ. 3 ಪಕ್ಷದವ್ರನ್ನ ದೂರ ಇಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ನಾನ್ ಬಂದು ಕ್ಯಾನ್ವಸ್ ಮಾಡ್ತೀನಿ. ನಾನು ಹೇಳ್ತೀನಲ್ಲ, DK ಶಿವಕುಮಾರ್ ಯಾವ ಕಾರ್ಪೊರೇಷನ್ ನಲ್ಲಿ ಸೇಲ್ ಮಾಡಕ್ ಇಟ್ಟಿದ್ಯಾ ಕಾಂಗ್ರೆಸ್ ಸೀಟ್ಗಳನ್ನ, ಅದೇ ಕಾರ್ಪೊರೇಷನ್ ನಲ್ಲಿ 369 ಸೀಟ್ಗೆ ನೀನು ಹೋಗ್ತಾ ಇದೆಯಾ. ಇನ್ನ ರಿಸರ್ವೇಶನ್ ಫಿಕ್ಸ್ ಆಗಿಲ್ಲ. ಆದ್ರೂ ಕೂಡ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಬಹುದು ಅಂತ ಹೀಗೆ ಭವಿಷ್ಯ ನೋಡ್ತಾ ಇದ್ದೀನಿ. 5 ಕಾರ್ಪೊರೇಷನ್ ಅಲ್ಲಿ ಯು ವಿಲ್ ನಾಟ್ ಕ್ರಾಸ್ 60 ಸೀಟ್ಸ್. 60 ಸೀಟು ಕಾಂಗ್ರೆಸ್ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಕ್ರಾಸ್ ಆಗಲ್ಲ. ಇದು ನನ್ನ ಭವಿಷ್ಯ. ಓಕೆ, ಇದು ನನ್ನ ಭವಿಷ್ಯ. ದಮ್ಮು ತಾಕತ್ತಿದ್ರೆ ಸೇಲ್ ಮಾಡಿ, 50,000 ರೂಪಾಯಿಗೆ ಸೇಲ್ ಮಾಡಿ, ಡೊನೇಷನ್ ಇಸ್ಕೊಳ್ಳಿ, ಟಿಕೆಟ್ ಕೊಡಿ, ಇಂಡಿಪೆಂಡೆಂಟ್ ಗಳನ್ನ ಗೆಲ್ಲಿಸ್ಕೊಂಡ್ಬಂದು ನಮ್ಮ ತಾಕತ್ತನ್ನ ನಾವು ಕಾರ್ಪೊರೇಷನ್ ಅಲ್ಲಿ ತೋರಿಸ್ತೀವಿ. ಆಮೇಲೆ ಬೆಂಗಳೂರು ಕಟ್ಟಿದ ಕೆಂಪೇಗೌಡರಿಗೆ ನಿಜವಾಗ್ಲೂ ಒಂದು ನೆಮ್ಮದಿಯನ್ನ ಕೊಡ್ತೀವಿ. ಇಷ್ಟು ದಿನ ಬರೀ ಭ್ರಷ್ಟರೇ ಆಡಳಿತ ಮಾಡಿದಂತ ಬೆಂಗಳೂರಲ್ಲಿ ನಿಷ್ಠಾವಂತ ಸಾಮಾನ್ಯ ಜನ ಕಾರ್ಪೊರೇಟರ್ ಆಗುವಂತ ಸಮಯ ದೂರ ಇಲ್ಲ. ನೀವು ಯಾರೇ ಆಗಿರ್ಬೋದು, ಹೆಣ್ಮಕ್ಳು, ಗಂಡ್ಮಕ್ಳು, ಯುವಕರು, ಸಮಾಜ ಸೇವೆ ಮಾಡ್ಬೇಕಂತಿದ್ರು, ನೀವು ಲಾಯರ್ ಆಗಿದ್ರೆ, ಡಾಕ್ಟರ್ ಆಗಿದ್ರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರೆ, ಇಂಜಿನಿಯರ್ ಆಗಿದ್ರೆ, ಯಾರೇ ಆಗಿರ್ಲಿ, ಇವನ್ ಪಾಲಿಟಿಕ್ಸ್ ಇಸ್ ಎ ಕೆರಿಯರ್. ಒಂದು ಕೆರಿಯರ್ ರೀತಿನಿ. ಯಾಕಂದ್ರೆ ಇವರೆಲ್ಲ 1,000 ಕೋಟಿ ಮಾಡಿದ್ದಾರೆ. ನೀವು ಸಂಬಳ ಕೆಲಸ ಮಾಡ್ತೀರಾ, ಇವರು ನಮ್ಮ ಟ್ಯಾಕ್ಸ್ ಅನ್ನ ಲೂಟಿ ಮಾಡಿ ನಮ್ಮನ್ನ ಆಡಳಿತ ಮಾಡ್ತಾರೆ. ದಯಮಾಡಿ ಪೊಲಿಟಿಕ್ಸ್ ನ ಒಂದು ಕೆರಿಯರ್ ಅಂತ ತಗೊಳ್ಳಿ. ಇಲ್ಲ ಅಂತಂದ್ರೆ ಧರ್ಮಸ್ಥಳದಲ್ಲಿ ನೊಂದವರು ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಈ ದಿನ ನಮ್ಮನ್ನು ನೋಡಬಾರ್ದು ಅಂತಂದ್ರೆ ನೀವುಗಳು ಇಂಡಿಪೆಂಡೆಂಟ್ ಆಗಿ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೊಬೇಕು. ವಿ ವಿಲ್ ಕ್ಯಾನ್ವಸ್, ವಿ ವಿಲ್ ಶೋ 3 ಪಾರ್ಟಿಗಳಿಗೆ ಇಂಡಿಪೆಂಡೆಂಟ್ ಪವರ್ ಏನು ಅಂತ ತೋರಿಸೋಣ. ವಿ ವಿಲ್ ಶೋ ಮ್ಯಾಕ್ಸಿಮಮ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳನ್ನ ಗೆಲ್ಲಿಸ್ಕೊಂಡ್ ಬರ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಬೆಂಗಳೂರಲ್ಲಿ ಗುಂಡಿಗಳು ಮುಚ್ಚಬೇಕು ಅಂತಂದ್ರೆ ಇಂಡಿಪೆಂಡೆಂಟ್ ಗೆಲ್ಬೇಕು. DK ಶಿವಕುಮಾರ್ ಏನಾದ್ರೂ 50,000 ಕೊಟ್ಟು ನೀವೇನಾದ್ರೂ ಕಾರ್ಪೊರೇಟರ್ ಆದ್ರೆ ಬೆಂಗಳೂರು ಇನ್ನ ಕಿತ್ತೋಗುತ್ತೆ. ಆಲ್ರೆಡಿ ಗುಂಡಿನಲ್ಲಿದೆ, ಬರೀ ಗುಂಡಿ ಬೆಂಗಳೂರೇ ಆಗತ್ತೆ. ಆಮೇಲೆ ಭ್ರಷ್ಟಾಚಾರ ಕಿತ್ತು ತಿಂತಾ ಇದೆ. ಪೊಲೀಸರು ಕಳ್ಳರಾಗಿದ್ದಾರೆ, ಡಕಾಯಿತರಾಗಿದ್ದಾರೆ.
ಆಮೇಲೆ ನೊಂದವರು ಯಾರು ಅಂತ ಅಲ್ಲ ಕೊಂದವರು ಯಾರು ಅಂತ ನೊಂದವರು ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹುಬ್ಳಿ ಧಾರವಾಡಲ್ಲಿ ನಮ್ಮ ಮಕ್ಕಳು ಕೆಲಸ ಕೊಡಿಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಡದಿನಲ್ಲಿ ಜಮೀನ್ ಕಿತ್ಕೊಂಬೇಡಪ್ಪ ಅಂತ ಹೇಳಿ 8,500 ಎಕರೆ ಜಮೀನನ್ನ ಕಿತ್ಕೊಂಡು ಹಿಂದಿ ವಾಲಾಗಳಿಗೆ ಬೇರೆ ಬೇರೆ ರಾಜ್ಯದವ್ರಿಗೆ ಮಾರಾಟ ಮಾಡಕ್ಕೆ ಇವ್ರು ಯಾರು ಈ ಕಾಂಗ್ರೆಸ್ ಸರ್ಕಾರ. ಆನೇಕಲ್ಲಲ್ಲಿ 2,500 ಎಕರೆ ಅಂತೆ, ಆಮೇಲೆ 15,000 ಎಕರೆ ಪೆರಿಫೆರಲ್ ರಿಂಗ್ ರೋಡ್ ಅಂತೆ. ಇನ್ನ ಕನಕಪುರದಲ್ಲಿ DK ಶಿವಕುಮಾರನ್ಗೆ ಹೊಸ ಏರ್ಪೋರ್ಟ್ ಅಂತೆ. ಇನ್ನು ಏನು ಉಳಿದಿದೆ? ಪೆರಿಫೆರಲ್ ರಿಂಗ್ ರೋಡ್ಗೆ ಕಿತ್ಕೊಳ್ರಿ, ಬಿಡದಿನಲ್ಲಿ 8,500 ಕಿತ್ಕೊಳ್ರಿ, ಆನೇಕಲ್ಲಲ್ಲಿ 2,500 ಎಕರೆ ಕಿತ್ಕೊಳ್ಳಿ, ಆಮೇಲೆ ಕನಕಪುರದಲ್ಲಿ ಏರ್ಪೋರ್ಟ್ ಜಮೀನ್ ಕಿತ್ಕೊಳ್ರಿ. ಇನ್ನೇನು ಕಲ್ಲು ಮಣ್ಣು ತಿನ್ಬೇಕಷ್ಟೇ. ಈ ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ ನಂಬ್ಕೊಂಡು ನೀವೇನಾದ್ರು ಓಟ್ ಹಾಕರೆ, ಎಸ್ಪೆಷಲಿ ಮುಸ್ಲಿಮ್ಸು ಕಾಂಗ್ರೆಸ್ ನಂಬ್ಕೊಂಡು ಓಟ್ ಹಾಕ್ತಾ ಇದ್ದೀರಾ, ನಿಮಗೆ ಆಲ್ರೆಡಿ ಚಿಪ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಹೇಳ್ತೀನಿ, ಡೋಂಟ್ ವೋಟ್ ಫಾರ್ ಕಾಂಗ್ರೆಸ್, ಡೋಂಟ್ ವೋಟ್ ಫಾರ್ ಬಿಜೆಪಿ, ಡೋಂಟ್ ವೋಟ್ ಫಾರ್ ಇವನ್ ಜೆಡಿಎಸ್ ಅಂತೂ ಬಿಟ್ಟಾಕಿ. ಜೆಡಿಎಸ್ ಅಂತೂ ಬೇರೆ ಹಂತದಲ್ಲೇ ಇದೆ. ಓಕೆ, ಕುಮಾರಸ್ವಾಮಿ ಹುಟ್ಟೋ ಹಬ್ಬಕ್ಕೆ ಬೆಂಗಳೂರಲ್ಲಿ ಗಬ್ಬೆ ಬುರ್ಸಾಕ್ಯಾರೋ ಇವರು. ಎಲ್ಲಾ ಮೂರು ಪಕ್ಷದವರು ಬೆಂಗಳೂರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಅಷ್ಟೇ ಬಿಟ್ರೆ ಗಾರ್ಡನ್ ಸಿಟಿ ಅಲ್ಲ ಗಬ್ಬು ಸಿಟಿ ಮಾಡಿಟ್ಟಿದ್ದೀರಾ. ಬರೀ ಗಲೀಜು, ಕೆರೆಗಳನ್ನ ನುಂಗಾಕಿದ್ದೀರಾ, ಕೆರೆಗಳನ್ನ ತಿಂದಾಕಿದ್ದೀರಾ, 1250 ಕೆರೆಗಳನ್ನ ತಿಂದಾಕಿದ್ದೀರಾ. ನೀವು ಏನೂ ಬಿಟ್ಟಿಲ್ಲ. ಬೆಂಗಳೂರನ್ನ ಉಳಿಸ್ಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಕರ್ನಾಟಕದಲ್ಲಿ ಯುವಕರು ನೀವು ಜೈ ಶ್ರೀರಾಮ್ ಅನ್ಕೊಂಡು ಓಟ್ ಹಾಕಿದ್ರಲ್ಲ, ನಿಮ್ ಪರವಾಗಿ ಮಾತಾಡಿದ್ರ ಇವರು? ಬಿಜೆಪಿಯವರು 2018ರಿಂದ ಏನೋ ಅಧಿಕಾರದಲ್ಲಿ ಇದ್ರಲ್ಲ, 2,500 ಎಕರೆ 2.5 ಲಕ್ಷ ಏನೋ ಎಂಪ್ಲಾಯ್ಮೆಂಟ್ ಇದೆ, ಕೊಟ್ರ ನಿಮ್ಗೆ? ಕೊಟ್ಟಿಲ್ಲ. ಇವರು ಬಿಜೆಪಿಯವರು ಕೊಡಲ್ಲ, ಬ್ರದರ್ ಪಾರ್ಟಿನೂ ಕೊಡಲ್ಲ, ಜೆಡಿಎಸ್. ಕಾಂಗ್ರೆಸ್ ಅವರು ಅಂತೂ ಬಾ ಟಿಕೆಟ್ ಬೇಕಾ 50,000 ಸೇಲ್ಗೆ ಅಂತಾರೆ. ಈ ಮಟ್ಟಕ್ಕೆ ಪಕ್ಷಗಳು ಬಂದಿದೆ. ಇವರ ಅಹಂಕಾರಗಳನ್ನ, ಇವರ ದುರಹಂಕಾರಗಳನ್ನ ಇಳಿಸ್ಬೇಕು ಅಂತಂದ್ರೆ ಯುವಕರು, ಯುವತಿಯರು, 7 ಕೋಟಿ ಕನ್ನಡಿಗರು ನಮ್ಮಂತ ವ್ಯಕ್ತಿಗಳನ್ನ ಅಟ್ಲೀಸ್ಟ್ ಪೊಲಿಟಿಕ್ಸ್ ಅಲ್ಲಿ ಫಾಲೋ ಮಾಡಿದ್ರೆ, ಈಗ ನಾನು ಕೇಳೋದೇನು ಅಂತಂದ್ರೆ ಮ್ಯಾಕ್ಸಿಮಮ್ ಇಂಡಿಪೆಂಡೆಂಟ್ ನಿಲ್ಸನ. ನಮ್ಗೆ ಕಾಂಗ್ರೆಸ್ ಬೇಡ, ಬಿಜೆಪಿನೂ ಬೇಡ, ಜೆಡಿಎಸ್ ಬೇಡ. ಇಂಡಿಪೆಂಡೆಂಟ್ ನಿಂತ್ಕೊಂಡು ಇಂಡಿಪೆಂಡೆಂಟ್ ಕಾರ್ಪೊರೇಟರ್ ಗೆಲ್ಸನ. ಬೆಂಗಳೂರಲ್ಲಿ ಗುಂಡಿ ಯಾಕೆ ಮುಚ್ಚಲ್ಲ ನಾನು ನೋಡ್ತೀನಿ. ಐ ವಿಲ್ ಸಿ ಗುಂಡಿ ಯಾಕೆ ಮುಚ್ಚಲ್ಲ ಅಂತ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು 369 ಸೀಟ್ಗಳಿಗೆ, ಕಾರ್ಪೊರೇಟ್ ಸೀಟ್ಗಳಿಗೆ ನಿಂತ್ಕೊಳ್ಳಿ. ಯುವಕರು, ಯು ಕ್ಯಾನ್ ಮೇಕ್ ಎ ಕೆರಿಯರ್. ನೀವು ರಾಜಕಾರಣಿಗಳಾಗ್ತೀರಾ, ಕಾರ್ಪೊರೇಟರ್ ಆದ್ರೆ ರಾಜಕಾರಣಿಗಳಾಗ್ತೀರಾ. ನನ್ ಮಾತು ಕೇಳಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅವ್ರಿಗೆ 50,000 ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರನ್ನ ಸೋಲ್ಸೋಣ. ಯಾರೇ ಟಿಕೆಟ್ ಬುಕ್ ಮಾಡ್ಕೊಂಡು ಕಾಂಗ್ರೆಸ್ ಇಂದ ಬಂದ್ರು, ಬಿಜೆಪಿಯಿಂದ ಬಂದ್ರು, ಅವ್ರನ್ನ ಸೋಲ್ಸೋಣ. ಬೆಂಗಳೂರಲ್ಲಿ ಸಾಮಾನ್ಯ ಜನರ ಆಡಳಿತವನ್ನ ಸ್ಥಾಪನೆ ಮಾಡೋಣ. ಈ 3 ಪಕ್ಷಗಳಿಗೆ ಬುದ್ಧಿ ಕಲ್ಸೋಣ. ದಿಸ್ ಈಸ್ ವಾಟ್ ದ ಮಿಷನ್ ಇಸ್. ನೀವುಗಳು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಬದಲಾವಣೆನ ಬೆಂಗಳೂರಲ್ಲೇ ಶುರು ಮಾಡೋಣ. ಬೆಂಗಳೂರಲ್ಲಿ ಬದಲಾವಣೆ ಮಾಡಿದ್ರೆ ಅದು ಕರ್ನಾಟಕದ ಉದ್ದಕ್ಕೂ ಹಬ್ಸೋಣ. ಈ ಕಮರ್ಷಿಯಲ್ ರಾಜಕಾರಣಿಗಳಿಗೆ, ಕ್ರಿಮಿನಲ್ ರಾಜಕಾರಣಿಗಳಿಗೆ, ನೊಂದವರು ಕೊಂದವರು ಯಾರು ಅಂತ ಬೀದಿ ನಿಲ್ಲಿಸುವಂತ ರಾಜಕಾರಣಿಗಳಿಗೆ, ಸರ್ಕಾರಗಳಿಗೆ, ವಿರೋಧ ಪಕ್ಷಗಳಿಗೆ, ಸುಮ್ಮನೆ ಇರೋ ಬ್ರದರ್ ಪಕ್ಷ ಕುಮಾರಸ್ವಾಮಿಗೆ ಬುದ್ಧಿ ಕಲಿಸಬೇಕಾದಂತ ಸಮಯ. 3 ಪಕ್ಷಗಳು 3 ಪಂಗನಾಮ ಆಗ್ತಾರೆ. ಏನಕ್ಕೆ ಅಂತಂದ್ರೆ ನಿಮ್ ದುಡ್ಡು ಬೇಕು, ನಿಮ್ ಓಟ್ ಬೇಕು. ಆದ್ರೆ ನಿಮ್ಮನ್ನ ತಗೊಂಡೋಗಿ ಬೀದಿನಲ್ಲಿ ನಿಲ್ಲಿಸ್ತಾರೆ, ನಿಮ್ ಜಮೀನ ಕಿತ್ಕೊಂತಾರೆ. ಏನಕ್ಕೆ ಅಂದ್ರೆ ಬಿಡದಿನಲ್ಲಿ ಲೇಔಟ್ ಮಾಡಬೇಕು, ಆನೇಕಲ್ಲಲ್ಲಿ IT ಕಂಪನಿ ಮಾಡಬೇಕು, ಮತ್ತೆ ಪೆರಿಫೆರಲ್ ರಿಂಗ್ ರೋಡ್ ಬೇಕು, DK ಶಿವಕುಮಾರ್ಗೆ ಕನಕಪುರದಲ್ಲಿ ಏರ್ಪೋರ್ಟ್ ಬೇಕು, ಅವರ ಪಿಂಡ ಬೇಕು, ಇನ್ನೇನು ಬೇಕು ಎಲ್ಲಾ ಕೊಟ್ಟುಬಿಟ್ಟು ನಾವು 3 ಪಂಗನಾಮ ಹಾಕಿಸ್ಕೊಂಡು ಓಕೆ ನಿಮ್ಮ ಹತ್ರ ಭಿಕ್ಷೆ ಬೇಡಬೇಕು. ಯಾವ ಮಟ್ಟಕ್ಕೆ ಬಂದವೆ ನೋಡ್ರಿ. ಏನೇ ಸ್ನೇಹಿತರೆ, ಅಲ್ಲಿ ಯಾರೋ ಹಾಕಿದ್ದಾನೆ, ನೀವು ಒಕ್ಕಲಿಗರು, DK ಶಿವ್ ಒಕ್ಕಲಿಗ. ನನಗೆ ಜಾತಿ ಖಂಡಿತ ಇಲ್ಲ. ನನಗೆ ಗೊತ್ತಿರೋದು 2 ಜಾತಿ. ಒಂದು ಭ್ರಷ್ಟಾಚಾರ ಮಾಡೋ ಜಾತಿ, ಇನ್ನೊಂದು ಭ್ರಷ್ಟಾಚಾರನ ಸಹಿಸ್ಕೊಳ್ಳೋ ಜಾತಿ. DK ಶಿವ್ ಒಕ್ಕಲಿಗ, ನೀವು ಒಕ್ಕಲಿಗರು. ಇಂಡಿಪೆಂಡೆಂಟ್ ಆಗಿ ನಿಂತು ಬಿಜೆಪಿಯ ಓಟು ಒಡೆದು DK ಹೆಲ್ಪ್ ಮಾಡೋ ಕುತಂತ್ರನ ಅಲೇ ಏನ್ ನಮ್ಮ ನೆಂಟ ಅವನು. ನನ್ನ 97 ದಿವಸ ಜೈಲಿಗೆ ಹಾಕ್ದ DK ಶಿವಕುಮಾರ. ನಾನು ಆವತ್ತೇ ಐ ಡೋಂಟ್ ಕೇರ್. ಅವ್ನು ಮಾಡಬಾರ್ದೆಲ್ಲ ಮಾಡಿಸ್ದ. ಪೊಲೀಸ್ ಅವ್ರನ್ನ ಬಿಟ್ಟು ಸುಳ್ಳು ಕೇಸ್ ಹಾಕಿಸ್ದ, ನನ್ನನ್ನು ಅರೆಸ್ಟ್ ಮಾಡಿಸ್ದ. DK ಶಿವಕುಮಾರ ನನ್ನ ಮನೆಗೆ ಪೊಲೀಸ್ ಅವ್ರು ನುಗ್ಗಿಸ್ದ. ನಾನು ಆವತ್ತೇ ಕೇರ್ ಮಾಡಿಲ್ಲ. ನೆಂಟನ ಅವ್ನು ನನಗೆ. ಒಕ್ಕಲಿಗ ಅಂತಂದ್ರೆ ನನಗೆ ಗೊತ್ತಿರೋದು ಒಬ್ಬ ವ್ಯಕ್ತಿ, ಅದು ನನ್ ಅದರ್ ದನ್ ಕೆಂಪೇಗೌಡ ಬೆಂಗಳೂರಿನ ಕಟ್ಟಿ ಎಲ್ಲ ಸಮುದಾಯಕ್ಕೆ ಒಳ್ಳೇದು ಮಾಡಿ ಎಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಒಕ್ಕಲಿಗ ರೀ. ಅನ್ನ ಹಾಕೋನು ಒಕ್ಕಲಿಗ, ನ್ಯಾಯ ಕೊಡೋನು ಒಕ್ಕಲಿಗ, ನೀನು ಬೆಳೆ ಬೆಳೆಯೋನು ಒಕ್ಕಲಿಗ, ಬೆಳೆ ಬೆಳೀತಾರೋ ಜಮೀನ ಕಿತ್ಕೊಳೋನು ಖಂಡಿತ ಒಕ್ಕಲಿಗ ಅಲ್ಲ. ನ್ಯಾಯ ಕೊಡು ಅಂತ ಕೇಳಿದ್ರೆ ನ್ಯಾಯ ಕೊಡೋನು ಒಕ್ಕಲಿಗ. ಅನ್ಯಾಯ ಮಾಡಿ ಕೊಂದವರು ಯಾರು ಅಂತ ಕೇಳೋ ಪರಿಸ್ಥಿತಿಗೆ ತರೋನು ಒಕ್ಕಲಿಗನೇ ಅಲ್ಲ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿದೆ. ಯುವ ಜನತೆಗೆ ಕೆಲಸ ಕೊಡೋನು ಒಕ್ಕಲಿಗ. ಅವನು ಕೆಲಸ ಕೊಡ್ದಿರ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವನು ಒಕ್ಕಲಿಗನೇ ಅಲ್ಲ. ಒಕ್ಕಲಿಗ ಅಂತಂದ್ರೆ ನ್ಯಾಯ ಕೊಡೋನು, ಒಕ್ಕಲಿಗ ಅಂತಂದ್ರೆ ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡ್ರು, ಒಕ್ಕಲಿಗ ಅಂತಂದ್ರೆ ಬೆಳೆ ಬೆಳೆಯೋನು,
ಒಕ್ಕಲಿಗ ಅಂದ್ರೆ ಹೊಟ್ಟೆ ತುಂಬಾ ಹಾಕೋನು. ಒಕ್ಕಲಿಗ ಅಂತಂದ್ರೆ 4 ಜನರ ಜೊತೆ ನಿಂತ್ಕೊಂಡು ಅವ್ರಿಗೆ ನಾಯಕನಾಗಿ ನ್ಯಾಯ ಕೊಡಿಸೋನು ಅವನು ಒಕ್ಕಲಿಗ ಕಂಡ್ರು. ಏನೋ 1000 ಕೋಟಿ ದುಡ್ಡು ಮಾಡ್ಕೊಂಡು ನಾಟ್ ಫಾರ್ ಸೇಲ್ ನ ಬುಕ್ ನ ಸೇಲ್ ಮಾಡ್ಕೊಂಡು ಕಾರ್ಪೊರೇಷನ್ ಟಿಕೆಟ್ಗಳನ್ನ 50,000 ರೂಪಾಯಿ ಡೆಪಾಸಿಟ್ ಕೊಡಿ ಅಂತ ಹೇಳೋನು ಒಕ್ಕಲಿಗನ? ಐ ಡೋಂಟ್ ಥಿಂಕ್ ಸೊ. ಓಕೆ, ಅವರೆಲ್ಲ ಕಿತ್ಕೊಂಡ್ ತಿನ್ನೋರ್ಗೆ ಒಕ್ಕಲಿಗರಿಗೆ ಬೆಜ್ಜಾನ್ ಡಿಫ್ರೆನ್ಸ್ ಇದೆ. ಒಕ್ಕಲಿಗ ಯಾವತ್ತೂ ಕೂಡ ಅನ್ಯಾಯ ಮಾಡಲ್ಲ. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ ಇದ್ರೂ ಇರ್ಬೋದು, ಹೇಳಕ್ ಆಗೋದಿಲ್ಲ. ನಾನು ಜಾತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಡಿ ಕೆ ಶಿವಕುಮಾರ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ. ಕಾರಣ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಇಂಡಿಪೆಂಡೆಂಟ್ಗಳನ್ನ 360 ಸೀಟಲ್ಲಿ ಗೆಲ್ಲಿಸ್ತೀನಿ ಡಿ ಕೆ ಶಿವಕುಮಾರ್. ಓಕೆ, ಕಾಂಗ್ರೆಸ್ 60 ಸೀಟ್ ದಾಟಲ್ಲ. ಕಾರ್ಪೊರೇಷನ್ ಚುನಾವಣೆಯಲ್ಲಿ 60 ಸೀಟು ಕಾಂಗ್ರೆಸ್ ದಾಟಲ್ಲ. ಸೇಲ್ ಮಾಡು, 50,000 ರೂಪಾಯಿಗೆ ಸೇಲ್ ಮಾಡು. ಸೇಲ್ ಕಾರ್ಪೊರೇಷನ್ ಆಕಾಂಕ್ಷಿಗಳಿಗೆ 50,000 ರೂಪಾಯಿಗೆ ಕಾಂಗ್ರೆಸ್ ತನ್ನ ಸೀಟನ್ನ ಸೇಲ್. ಥ್ಯಾಂಕ್ ಯು. ನಾಚಿಕೆ ಆಗ್ಬೇಕು ಅನ್ರೋ ನಿಮ್ಗೆ. 79 ವರ್ಷ ದೇಶನ ಆಡಳಿತ ಮಾಡಿ, ರಾಜ್ಯವನ್ನ ಆಡಳಿತ ಮಾಡಿ, ಕಾರ್ಪೊರೇಷನ್ ಟಿಕೆಟ್ಗಳನ್ನ ಸೇಲ್ ಮಾಡೋ ಮಟ್ಟಕ್ಕೆ ಕಾಂಗ್ರೆಸ್ ಬೆಳೆದಿದೆ ಅಂತಂದ್ರೆ, ಅಪ್ಪ ನೀವು, ನಿಮ್ಮ ಪಕ್ಷ, ನಿಮ್ಮ ಅಧ್ಯಕ್ಷ, ಈ ರಾಜ್ಯದ ಮುಖ್ಯಮಂತ್ರಿ, ಗೆದ್ದಿರುವಂತ MLAಗಳು, ಆಪೋಸಿಷನ್ MLAಗಳು, JDS ಅವರು, ಅಪ್ಪ ಕುಮಾರಸ್ವಾಮಿ ಬರ್ಡೇಗೆ ಊರ್ ತುಂಬಾ ಏನೋ ಬ್ಯಾನರ್ಗಳನ್ನ ಹಾಕಿ ಗಬ್ಬೆ ಬುರ್ಸಾಕವ್ರೆ. ಕುಮಾರಸ್ವಾಮಿ ಕನಿಷ್ಠ ಹೋಗ್ಲಿ ಕಾನೂನನ್ನು ಫಾಲೋ ಮಾಡಕ್ ಹೇಳು ನಿಮ್ ಶಿಷ್ಯಂದ್ರಿಗೆ. ನಿಮ್ಮ ಬರ್ಡೇಗೆ ಬೇಕಾದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗ್ಬೇಕಾರೆ ಊಟ ಕೊಡ್ಬೋದಾಗಿತ್ತು. 4 ಜನಕ್ಕೆ ಕೆಲಸ ಕೊಡ್ಬೋದು, 4 ಜನಕ್ಕೆ ದಾರಿ ತೋರಿಸ್ಬೋದು. ಏನು ಮಾಡಲ್ಲ. ಬ್ಯಾನರ್ ಹಾಕೋದು, ಇವ್ರ ಮುಖಗಳು, ದರಿದ್ರ ಮುಖಗಳನ್ನ ಆ ಬ್ಯಾನರ್ ಅಲ್ಲಿ ನೋಡ್ಬೇಕು. ಬರೀ ವಾಲೇಷನ್. ದ ಡೇ ಐ ಬಿಕಮ್ CM ಒಂದು ಬ್ಯಾನರ್ ಇರಲ್ಲ. ನಾನು CM ಆಗಿದ್ದ ದಿವಸ ಕರ್ನಾಟಕದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಯು ವಿಲ್ ನಾಟ್ ಸಿ ಎ ಸಿಂಗಲ್ ಬ್ಯಾನರ್. ಯಾವನೇ ಬ್ಯಾನರ್ ಹಾಕಿದ್ರೆ ಜೈಲ್ಗೆ ಹೋಗ್ತಾನೆ. ಥ್ಯಾಂಕ್ ಯು.